ಜಕರ್ ಅಕಾಡೆಮಿಗೆ ಸ್ವಾಗತವನ್ನ ಕೋರ್ತಾ. ಸೊ ನಾಳೆ ಪ್ರಿಪರೇಟರಿ 3 ಎಕ್ಸಾಮ್, ಹಿಂದಿ ಎಕ್ಸಾಮ್ ಇದೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಯಾವೆಲ್ಲ ಪ್ರಶ್ನೆ ಹಾಗೂ ಉತ್ತರಗಳನ್ನ ಕೇಳಬಹುದು ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹಾಗೂ ಈಸಿಯಾಗಿ ಯಾವ ತರ ಪಾಸ್ ಮಾಡ್ಬೇಕು, ಹಾಗೂ 80 ಔಟ್ ಆಫ್ 80 ಹಿಂದಿಯಲ್ಲಿ ಯಾವ ತರ ನಾಳೆ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೇಕು, ಹಾಗೆ ಆನ್ಯುವಲ್ ಎಕ್ಸಾಮ್ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನೋಡ್ತಾ ಸಾಗೋಣ. ಎಸ್, ಮೊದಲಿಗೆ ನಿಮ್ಗೆಲ್ಲರೂ ಗೊತ್ತಿರುವಂತೆ ಪ್ರಶ್ನೆ ಸಂಖ್ಯಾ 35. ಪ್ರಶ್ನೆ ಸಂಖ್ಯಾ ಹೇ 35. ಯಾವ್ದು ಬರುತ್ತೆ ನಮ್ದು? कंठस्थ कविता 4 अंकों के लिए 4 अंकಕ್ಕಾಗಿ ಏನ್ ಕೇಳ್ತಾರೆ? असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, संघर्ष का मैदान छोड़कर मत भागो तुम. ಇಲ್ಲಿವರೆಗೆ ಈ 4 ಲೈನ್ ಏನದಾವಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಸ್, ಅದಾದ್ಮೇಲೆ ಯಾವ್ದು ಮಾಡ್ಬೇಕು ನೀವು ಈಸಿಯಾಗಿ? अपठित गद्यांश. प्रश्न संख्या कितनी है? 36. 36 कितनी है? 36. अपठित गद्यांಶ ಇರ್ತದೆ. ಈ ಟೈಪ್ ಏನ್ ಕೊಟ್ಟಿರ್ತಾರೆ, ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ ನಿಮಗೆ. ಯಾವ ತರ ಅದನ್ನ ಫೈಂಡ್ ಔಟ್ ಮಾಡ್ಬೇಕು ಎನ್ನುವಂಥದ್ದು ಕೂಡ ಆಲ್ರೆಡಿ ವಿಡಿಯೋದಲ್ಲಿ ಹೇಳಲಾಗಿದೆ. ಎಲ್ಲೆಲ್ಲಿ ಪ್ರಶ್ನೆಗಳು ಇರ್ತಾವಲ್ಲ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಪುಸ್ತಕೆ ಹಮಾರಿ ಕಿಸ್ ಶಕ್ತಿ ಕೋ ಬಡಾವಾ ದೇತಿ ಹೈ. ಸೊ ಈ ಒಂದು ವಾಕ್ಯದಲ್ಲಿ ಈ ಒಂದು ಪ್ರಶ್ನೆ ಇರ್ತಕ್ಕಂಥ ಶಬ್ದಗಳನ್ನ ಪ್ಯಾಸೇಜ್ ಅಲ್ಲಿ ಹುಡುಕ್ಬೇಕು ನೀವು, ಗೊತ್ತಾಯ್ತಾ? ಅಲ್ಲಿ ನಿಮಗೆ ಆ ಉತ್ತರಗಳು ಸಿಗ್ತವೆ. ಇದು ಅಂತೂ ಈಸಿಯಾಗಿ ಬರೀತೀರಾ. ನೆಕ್ಸ್ಟ್, ಚುಟ್ಟಿ ಪತ್ರ. ಯಾವುದು? ಚುಟ್ಟಿ ಪತ್ರ. ಚುಟ್ಟಿ ಪತ್ರ ಎಷ್ಟು ಅಂಕಗಳಿಗಿರ್ತದೆ? 5 ಅಂಕಕ್ಕೆ. ಪ್ರಶ್ನೆ ಸಂಖ್ಯೆ ಎಷ್ಟು? ಪ್ರಶ್ನೆ ಸಂಖ್ಯಾ ಹೇ 38. ಚುಟ್ಟಿ ಪತ್ರ 5 ಅಂಕಕ್ಕೆ ಇರ್ತದೆ. ಈಸಿಯಾಗಿ ಬರಬೇಕು. ಮುಂಚೆ ಪ್ರೇಷಕ್ ಬರಿಬೇಕು, ತದನಂತರ ಅಬಕ್ ಅಂತ ಹಾಕ್ರಿ, ನಿಮ್ಮ ಕಕ್ಷೆ ಹಾಕ್ರಿ, ನಿಮ್ಮ ಶಾಲೆ ಹೆಸರು ಹಾಕ್ರಿ, ಡಿಸ್ಟಿಕ್ ಹಾಗೂ ಪಿನ್ ಕೋಡ್, ಹಾಗೂ ಸೇವಾಮೆ ಅಂತ ಐತಿ. ಸೇವಾಮೆ ಇದ್ದಲ್ಲಿ ನೀವು ಮುಖ್ಯೋಪಾಧ್ಯಾಯರಿಗೆ ಆಲ್ಮೋಸ್ಟ್ ಚುಟ್ಟಿ ಪತ್ರ ಅಂತಾನೆ ಕೇಳ್ತಾರೆ, ಸೇವಾಮೆ ಹಾಕ್ರಿ. ಪ್ರಧಾನ ಅಧ್ಯಾಪಕ ಅಂತ ಬರಿಬೇಕು. ಸರ್ಕಾರಿ ಹೈಸ್ಕೂಲ್ ನಿಮ್ದು ಯಾವ ಸ್ಕೂಲ್ ಹೆಸರು ಐತಿ ಅದನ್ನ ಹಾಕ್ರಿ. ತದನಂತರ ಸಂಬೋಧನವನ್ನು ಯೂಸ್ ಮಾಡ್ಬೇಕು, ಆದರಣೀಯ ಮಹೋದಯ ಅಥವಾ ಮಹೋದಯ. ವಿಷಯ छुट्टी के लिए प्रार्थना पत्र ಅಂತ ಯೂಸ್ ಮಾಡ್ರಿ. ಉಪಯುಕ್ತ ವಿಷಯಕ್ಕೆ ಅನುಸಾರ ಇದನ್ನ ಕರೆಕ್ಟ್ ಆಗಿ ಬರೀತಿದ್ರೆ ಬರೀರಿ, ಅಥವಾ ಇದನ್ನ ಆಪ್ಷನ್ ಆಗಿ ತೆಗೆದುಕೊಳ್ಬಹುದು. ಇಲ್ಲಿಂದನೂ ಕೂಡ ಸ್ಟಾರ್ಟ್ ಮಾಡಬಹುದು. ಆಪ್ಸೆ ಸವಿನಯ ನಿವೇದನ್ ಹೈಕಿ, ಯಾವ್ದು ಬೇಕಾದ ಒಂದು ಕಾರಣವನ್ನ ಕೇಳಿರಬಹುದು. ಇಲ್ಲಿ 3 ಕಾರಣಗಳದಾವ. मेरी बहन के शादी में भाग लेने के लिए, मेरे भाई के शादी में भाग लेने के लिए, मुझे कहाँ जाना है? ಬೆಂಗಳೂರು जाना है. ಅಥವಾ ಇಲ್ಲಿ ಬೇರೆ ಯಾವ್ದೋ ಸ್ಥಾನವನ್ನ ಬರೀಬಹುದು. ಅಥವಾ ಇನ್ನೊಂದು ಕಾರಣ ಏನಿದೆ, मेरी तबीयत ठीक नहीं है और मुझे आराम की आवश्यकता है. कारण इस कारण से ದಿನಾಂಕವನ್ನ ಇಲ್ಲಿ ಚೇಂಜ್ ಮಾಡ್ರಿ ನೀವು. 3 ದಿನದ್ದು ಅಥವಾ 2 ದಿನ ಎಷ್ಟು ಕೇಳಿರ್ತಾರೆ ಅಷ್ಟು ಬರಿಬೇಕು. ಕೊನೆಗೆ ಧನ್ಯವಾದ ಅಂತ ಬರಿಬೇಕು. ಇಲ್ಲಿ ಆಪ್ಕ ಆಜ್ಞಾಕಾರಿ ಛಾತ್ರ ಅವಕ ಅಂತ ಬರಿಬೇಕು. ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರಿಬೇಕು. ಗೊತ್ತಾಯ್ತಾ? ಇಷ್ಟು 5 ಅಂಕಗಳು ಇಲ್ಲಿಂದ ಬರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಅನುವಾದ ಪ್ರಶ್ನೆಯನ್ನ ಟಚ್ ಮಾಡ್ರಿ. ಯಾವ್ದನ್ನ? ಅನುವಾದ. ಪ್ರಶ್ನೆ ಸಂಖ್ಯೆ ಕಿತ್ನಿ ಹೈ ಅನುವಾದ ಕೆ ಲಿಯೆ? ಪ್ರಶ್ನೆ ಸಂಖ್ಯೆ 33. ಪ್ರಶ್ನೆ ಸಂಖ್ಯಾ ಹೈ 33. ಆಲ್ಮೋಸ್ಟ್ ಏನಿರ್ತವೆ, ಕನ್ನಡ ಹಾಗೂ ಹಿಂದಿಲಿ ಇರ್ತಕ್ಕಂಥ ಸೇಮ್ ಇರ್ತವೆ. ಉದಾಹರಣೆಗೆ ಇಲ್ಲಿ ನೋಡಬಹುದು, ಸತ್ಯ ಕಿ ಮಹಿಮಾ ಅಪಾರ ಹೈ ಅಂದ್ರೆ ಸತ್ಯದ ಮಹಿಮೆ ಅಪಾರವಾಗಿದೆ. ಇಲ್ಲಿ ಸತ್ಯ, ಮಹಿಮೆ, ಅಪಾರ ಎನ್ನುವಂಥದ್ದು ಕನ್ನಡದಲ್ಲಿನೂ ಹಾಗೂ ಹಿಂದಿಲಿನೂ ಕೂಡ ಅದೇ ಅಂತೀವಿ. ಹೀಗೆ ಮ್ಯಾಕ್ಸಿಮಮ್ 50% ಹೆಚ್ಚಿಗೆ ತತ್ಸಮ ಶಬ್ದಗಳು ಬಂದಿರ್ತವೆ. ಈಸಿಯಾಗಿ ಇದನ್ನು ಕೂಡ ಟಚ್ ಮಾಡ್ರಿ. ಗೊತ್ತಾಯ್ತಾ? ಎಷ್ಟು ಅಂಕ ತೆಗೆದುಕೊಂಡಿದ್ದೀರಿ ಈಗ? 4 ಅಂಕ ಪದ್ಯಕ್ಕೆ, ಪ್ಯಾಸೇಜ್ಗೆ 4 ಅಂಕ, ಪತ್ರಕ್ಕೆ 5 ಅಂಕ, ಅನುವಾದಕ್ಕೆ 3 ಅಂಕ. ಕೌಂಟ್ ಮಾಡಿ ಎಷ್ಟಾಯ್ತು? 4 4 8 8 1 5 13 13 3 16 ಅಂಕಗಳನ್ನ ಈಸಿಯಾಗಿ ಪಡೆದುಕೊಳ್ಳಬಹುದು. ಗೊತ್ತಾಯ್ತಾ? ಈ ಟೈಪ್ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಪಾಸ್ ಆಗೋ ಲಿಸ್ಟ್ ಆದ್ರೂ ಬರೆದ್ರಿ ಅಂದ್ರೆ ನಿಮ್ ಆನ್ಯುವಲ್ ಎಕ್ಸಾಮ್ ಕೂಡ ಹೆಲ್ಪ್ ಆಗತ್ತೆ. ಜೊತೆಗೆ ಇನ್ನು 3 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ. ಎಷ್ಟು ಅಂಕದ್ದು? 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ತಾ ಸಾಗೋಣ. ಮೊದಲನೇದಿಗೆ ಮಾತೃಭೂಮಿ 3 ಅಂಕದ ಪ್ರಶ್ನೆ ಬರ್ತದೆ. ಪದ್ಯ ಭಾಗಗಳ ಮೊದಲಿಗೆ ನಾವು ನೋಡ್ತಾ ಸಾಗೋಣ. ಪದ್ಯ ಭಾಗದಿಂದ ಮಾತೃಭೂಮಿ ಪ್ರಶ್ನೆ ಕೇಳ್ತಾರೆ. ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೆಜಿ ಎನ್ನುವಂತ ಪ್ರಶ್ನೆ ಬರ್ಬೋದು. ಇಲ್ಲಿ ಪ್ರಕೃತಿ ಸೌಂದರ್ಯ ಏನಿತ್ತಲ್ಲ ಅದನ್ನೇ ಕೇಳ್ತಾರೆ. ಭಾರತ್ ಮಾ ಅಂತ ಕೇಳಿದ್ದಾರೆ, ಅಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಭಾರತ್ ಮಾತಾ ಅಂತ ಕೇಳಿರಬಹುದು. ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನು ಬರೀಬೇಕು. ಭಾರತ್ ಮಾಕೆ ಖೇತ್ हरे भरे और सुंदर हैं, फल फूलों से भरा हुआ वन और उपवन है, भारत भूमि के अंदर खनिजों का व्यापक धन है, मुक्त हस्त से भारत माँ सभी को बांट रही है ಎನ್ನುವಂಥದ್ದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಬಹುದು? ಸ್ವರೂಪದ ಬಗ್ಗೆ ಕೇಳಬಹುದು.
ಮಾತೃಭೂಮಿ का स्वरूप का वर्णन कीजिए ಅಂತ ಕೇಳಬಹುದು, ಅಥವಾ ಮಾತೃಭೂಮಿ का स्वरूप कैसे सुशोभित किया गया ಅನ್ನುವಂಥದ್ದು ಕೇಳಬೇಕು. ಅಲ್ಲಿ ಉತ್ತರ ಏನೇನು ಬರಬೇಕು? भारत माँ अमरों की जननी है, भारत माँ के उर में गांधी बुद्ध राम सोए हुए हैं, भारत माँ के एक हाथ में न्याय का पताका है, दूसरे हाथ में ज्ञान का दीप है ಎನ್ನುವಂಥದ್ದು ಎರಡು ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಇನ್ನೊಂದು ಪ್ರಶ್ನೆ ಇದು ಮೇ ಬಿ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ 2 ದಲ್ಲಿ ಕೇಳಿದ್ರಿ ಇದನ್ನ, ಹೌದಿಲ್ಲ? ಮಾತೃಭೂಮಿ की विशेषताओं का वर्णन कीजिए ಅಂತ ಹೇಳಿ. ಸೊ ಮುಂಚೆ ಎರಡು ಏನ್ ಪ್ರಶ್ನೆ ಅದಾವಲ್ಲ, ಎರಡು ಪ್ರಶ್ನೆಗೆ ಉತ್ತರವನ್ನ ಸೇರಿಸಿ ಬರಿಬೇಕು. ಮೊದಲಿಗೆ मातृभूमि अमरों की जननी है, मातृभूमि के खेत हरे भरे और सुंदर हैं, फल फूलों से भरा हुआ वन और उपवन है, भारत माँ के एक हाथ में न्याय का पताका है, दूसरे हाथ में ज्ञान का दीप है, करोड़ों भारतवासी माँ के साथ है ಎನ್ನುವಂಥದ್ದನ್ನ ಮುಖ್ಯವಾಗಿ ಇದಂತೂ ನಿಮಗೆ ನಾಳೆ ಪರೀಕ್ಷೆಯಲ್ಲಿ ಕೇಳಂಗಿಲ್ಲ. ಮುಂಚೆ ಸ್ವರೂಪ ಕೇಳಬಹುದು ಅಥವಾ ಸೌಂದರ್ಯ ಆದ್ರೂ ಕೇಳಬಹುದು. ನೆಕ್ಸ್ಟ್ ಸಮಯ का महत्व ಯಾವುದು? ಸಮಯ का महत्व ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಸಮಯ का महत्व ಏನ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಸಮಯ ಅತ್ಯಂತ ಅನ್ಮೋಲ್ है ಎನ್ನುವಂತ ಪ್ರಶ್ನೆ ಕೇಳಬಹುದು, ಅಥವಾ ಸಮಯ का महत्व के बारे में लिखिए ಅಂತ ಕೇಳಬಹುದು, ಅಥವಾ ದಿನಕರ್ जी के अनुसार समय का सदुपयोग कैसे किया जा सकता है ಅಂತ ಕೇಳಬಹುದು, ಅಥವಾ समय की पहचान कविता का आशय क्या ಅಂತ ಕೇಳಬೇಕು. ಇಂಥದ್ದು ಯಾವುದೋ ಪ್ರಶ್ನೆ ಬಂದ್ರು ಕೂಡ ಸೇಮ್ ಪಾಯಿಂಟ್ ಗಳನ್ನು ಬರೀಬೇಕು. ಮುಂಚೆ ಏನ್ ಬರೀಬೇಕು? समय अनमोल है, मनुष्य समय का सदुपयोग करता है तो सुख प्राप्त होता है, यह ईश्वर द्वारा मनुष्य को प्राप्त अनुपम धन है, जो काम करना है अभी इसी समय करना है, बीता हुआ समय लौट कर नहीं आता. ಇನ್ನೊಂದು ಎರಡು ಪಾಯಿಂಟ್ ಅದಾವ. समय के खोने से पछतावा नहीं होता, आलस को छोड़कर आत्मा पर विश्वास करना चाहिए. ಯಾವ್ದು ಬೇಕಾದ ಕೇಳಿದ್ರು ಸಹಿತ ಪ್ರಶ್ನೆ ಇದೇ ಪಾಯಿಂಟ್ ಗಳು ಬರೆದ್ರು ಸಹಿತ ನಿಮ್ಗೆ ಎಷ್ಟು ಅಂಕಗಳು ಬರ್ತವೆ? 3 अंक आते हैं. कितने अंक आते हैं? 3 अंक यहाँ से आपको अवश्य आएंगे. 3 अंकಗಳು ಫಿಕ್ಸ್ ಆಗಿ ನಿಮಗೆ ಇಲ್ಲಿಂದ ಬಂದೇ ಬರ್ತವೆ. ತುಳಸಿ के दोहे भावार्थ ಯಾವ್ಯಾವ ದೋಹೆಗಳನ್ನ ಮಾಡಬೇಕು? 1, 3 और 5. 1, 3 और 5 मैक्सिमम ಮೊದಲನೇ ದೋಹೆ ನಿಮಗೆ ಆಲ್ಮೋಸ್ಟ್ ಕೇಳಿದ್ದಾರೆ. ಮುಖಿಯ ಮುಕ್ಸೋ ಚಾಹಿಯೆ ಖಾನ್ ಪಾನ್ ಕೋ ಅದನ್ನ ಯಾವ ತರ ಬರಿಬೇಕು ಈಸಿಯಾಗಿ ಅನ್ನುವಂಥದ್ದು ಕೂಡ ಆಲ್ರೆಡಿ ಡಿಸ್ಕಷನ್ ಅನ್ನ ಮಾಡಿದ್ದೀವಿ. ಯಾರಿಗೆ ನಿಮಗೆ ನಮ್ಮ ವ್ಯೂವರ್ಸ್ಗೆ ಕೂಡ ಯಾರಿಗೆ ಗೊತ್ತಿಲ್ಲ ಅವರು ಕೂಡ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋಸ್ ಗಳಿದಾವೆ, ಅಲ್ಲಿ ಹೋಗಿ ಚೆಕ್ಔಟ್ ಅನ್ನ ಮಾಡ್ಕೊಳ್ಬಹುದು. ಈಗೆಲ್ಲ ತದನಂತರ ದಯಾ ಧರ್ಮ ಕಾ ಮೂಲ ಹೈ ಪಾಪ ಮೂಲ ಅಭಿಮಾನ್, ತುಳಸಿ ದಯಾನ ಛಾಂಡಿಯೇ ಜಬಲಕ್ ಘಟ್ ಮೇ ಪ್ರಾಣ ಎನ್ನುವಂತ ದೋಹೆ ಮಾಡ್ರಿ. ತದನಂತರ ರಾಮ ನಾಮ ಮನಿ ದೀಪದರು ಜೀಹ ದೆಹರಿ ದ್ವಾರ್, ತುಳಸಿ ಭೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ್ ಎನ್ನುವಂಥದ್ದು ಈ ದೋಹೆಗೆ ಭಾವಾರ್ಥನು ಕೂಡ ಮಾಡ್ಬೇಕು. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಹಾಗೂ ಈಸಿ ಆಗಿರುವಂತದ್ದು ಬಸಂತ್ ಕಿ ಸಚ್ಚಾಯಿ ಪಾಠದಿಂದ ಪ್ರಶ್ನೆ ಸಂಖ್ಯೆ ಎಷ್ಟಿದೆ? ಇದು ಬಸಂತ್ ಕಿ ಸಚ್ಚಾಯಿ ಇದು ಪ್ರಶ್ನೆ ಸಂಖ್ಯೆ ಹೈ 34. 34ನೇ ಪ್ರಶ್ನೆ ಇದು ಕೂಡ ಫಿಕ್ಸ್ ಆಗಿರುವಂತದ್ದು. ಎರಡು ಪ್ರಶ್ನೆದಲ್ಲಿ 2 ಪ್ರಶ್ನೆ ಕೇಳ್ತಾರೆ, ಇದರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕಾಗಿರುವಂತದ್ದು. बसंत के स्वाभिमान और ईमानदारी का परिचय दीजिए ಅನ್ನೋ ಪ್ರಶ್ನೆ ಬರಬಹುದು. बसंत एक ईमानदार लड़का है कैसे स्पष्ट कीजिए ಅಂತ ಬರಬಹುದು. बसंत एक स्वाभिमानी लड़का है सो उदाहरण समझे ಅಂತ ಬರಬಹುದು. बसंत की ईमानदारी ಅಥವಾ ಪ್ರಾಮಾಣಿಕता ಬಂತು ಅಂದ್ರೆ ಇಷ್ಟು ಪಾಯಿಂಟ್ಸ್ ಗಳನ್ನು ಬರಿಬೇಕು. बसंत एक गरीब शरणार्थी लड़का था, वह बाजार में छलनी बटन दिया सलाई आदि चीजें बेचता था. पंडित राजकिशोर से मुफ्त में 2 पैसे नहीं लेता, मुफ्त में मिले पैसों को वह क्या समझता था? भीख समझता था. प्रताप को राजकिशोर के पैसे लौटाने भेजता है. ಇಷ್ಟಾದ್ರೂ ಮೇನ್ ಪಾಯಿಂಟ್ಸ್ ಗಳು ಇರ್ಬೇಕು, ಗೊತ್ತಾಯ್ತಾ? ಇಷ್ಟಾದ್ರೂ ಇತ್ತಂದ್ರೆ ಎಷ್ಟು ಅಂಕಗಳು ಬರ್ತವೆ? 4 अंक आते हैं. कितने अंक आते हैं? 4 अंक आते हैं. ಇದರಲ್ಲಿ ಇನ್ನೊಂದು ಮುಖ್ಯವಾಗಿರುವಂತ ಪ್ರಶ್ನೆ ಯಾವ್ದಿದೆ? पंडित राजकिशोर ಅವರ ಬಗ್ಗೆನೂ ಕೂಡ ಕೇಳಬಹುದು. पंडित राजकिशोर के मानवीय गुणों का परिचय ಅಥವಾ पंडित राजकिशोर के मानवीय गुण अनुसरणीय है कैसे ಎನ್ನುವಂಥದ್ದು ಏನೇನ್ ಬರಿಬೇಕು? पंडित राजकिशोर मजदूरों के नेता थे, वे गरीबों की मदद करते थे, बसंत की मदद करने के लिए उसे मुफ्त में 2 पैसे देते हैं, जरूरत न होने पर भी बसंत से छलनी ಅಂತ ಆಗೈತಿ, ಇದನ್ನ छलनी ಅಂತ ಮಾಡ್ಕೊಡ್ರಿ. छलनी करते हैं, बसंत के इलाज के लिए डॉक्टर को बुलाते हैं. ತದನಂತರ ಇನ್ನೊಂದಿಷ್ಟು ಇದನ್ನ ಎಕ್ಸ್ಪ್ಲನೇಷನ್ ಮಾಡಿನೂ ಕೂಡ ಬರಿಬಹುದು, ಅಥವಾ ಇಷ್ಟು ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಎಷ್ಟು ಅಂಕ ಸಿಗ್ತವೆ? 4 ಅಂಕ ಸಿಗ್ತವೆ. ಈಸಿಯಾಗಿ ಈ ಪಾಯಿಂಟ್ಸ್ ಆದ್ರೂ ನಿಮ್ಮ ಉತ್ತರದಲ್ಲಿ ಇರಲೇಬೇಕಾಗಿರುವಂತದ್ದು. ಇನ್ನೊಂದು ಪಾಯಿಂಟ್ ಇಲ್ಲಿ ಉಳಿತು ನೋಡ್ರಿ, घायल बसंत के इलाज का भार उठाए ಎನ್ನುವಂಥದ್ದು. ಇನ್ನ ಇಂಟರ್ನೆಟ್ ಕ್ರಾಂತಿ ಪಾಠದಿಂದ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಕೇಳಬಹುದು. ಸೋಷಿಯಲ್ ನೆಟ್ವರ್ಕಿಂಗ್ एक क्रांतिकारी खोज है कैसे ಎನ್ನುವಂತ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಯಾವ ತರ ಬರೀಬೇಕು? सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर लाकर खड़ा कर दिया है. सोशल नेटवर्किंग के कई साइट्स हैं जैसे फेसबुक, ट्विटर, लिंक्डइन आदि.
इन साइटों के कारण देश विदेश के लोगों की रहन सहन, वेशभूषा, खान पान के अलावा ಸಂಸ್ಕೃತಿ ಕಲಾ ಆದಿ का ಪ್ರಭಾವ ಶೀಘ್ರಾತಿ ಶೀಘ್ರ हमारे समाज पर पड़ रहा है ಎನ್ನುವಂಥದ್ದು ಹೋದ್ ಸಲಾನು ಕೂಡ ಇದನ್ನ ಕೇಳಿದ್ರು. ಮೇ ಬಿ ಈ ಸಲಾನು ಕೇಳಬಹುದು ಅಥವಾ ಇನ್ನು 2-3 ಪ್ರಶ್ನೆ ಇದಾವೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು, ಇಂಟರ್ನೆಟ್ से क्या क्या लाभ है ಅಂತ ಬರಿಬಹುದು, ಅಥವಾ ಇಂಟರ್ನೆಟ್ एक वरदान है कैसे ಅನ್ನುವಂಥದ್ದನ್ನ ಕೇಳಬಹುದು, ಅಥವಾ इंटरनेट का योगदान क्या है ಅಂತ ಕೇಳಬಹುದು, ಅಥವಾ ಸಂಚಾರ और सूचना के क्षेत्र में इंटरनेट का महत्व क्या है ಎನ್ನುವಂತ ಪ್ರಶ್ನೆ ಕೇಳಬಹುದು. इंटरनेट जीवन शैली का महत्वपूर्ण अंग बन गया है कैसे ಎನ್ನುವಂತ ಪ್ರಶ್ನೆನೂ ಕೂಡ ಕೇಳಬಹುದು. ಇದೆಲ್ಲದಕ್ಕೂ ಕೂಡ ಇದು ಒಂದೇ ಉತ್ತರ. ಏನಂತ ಬರಿಬೇಕು, इंटरनेट समाज के लिए एक वरदान है. इंटरनेट द्वारा कोई भी विचार हो, स्थिर चित्र हो, वीडियो चित्र हो भेज सकते हैं. इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े रहने का समय बच सकते हैं. इंटरनेट बैंकिंग द्वारा क्या भेज सकते हैं, ರಕಂ ಭೇಜಿ ಜಾ ಸಕ್ತಿ. ಇಷ್ಟೆಲ್ಲಾ ಪಾಯಿಂಟ್ಸ್ ಗಳನ್ನ ಬರೆದ್ರಿ ಅಂದ್ರೆ ಇಲ್ಲಿನೂ ಕೂಡ 3 ಅಂಕಗಳು ನಿಮಗೆ ಲಭಿಸ್ತವೆ. ನೆಕ್ಸ್ಟ್ ಇದನ್ನು ಕೂಡ ನಿಮ್ಮ ಎಲ್ಲಿ ಹೆಲ್ಪ್ ಆಗ್ತದೆ, ಮತ್ತಿದು ಮತ್ತು ನಿಬಂಧದಲ್ಲಿ ಕೂಡ ಇದು ಹೆಲ್ಪ್ ಆಗ್ತದೆ. इंटरनेट समाज के लिए एक और वरदान है तो दूसरी ओर अभिशाप भी है. इसके कारण पैरसी यानी कि चोरी, बैंकिंग फ्रॉड, हैकिंग आदि बढ़ रहे हैं. मुक्त वेबसाइट और चैटिंग की वजह से युवा पीढ़ी ही नहीं बच्चे भी इंटरनेट के जाल में फंसे हुए हैं. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಮೇ ಬಿ ನಿಮ್ ಎನ್ಯುವಲ್ ಎಕ್ಸಾಮ್ ಕೇಳೋದಿಲ್ಲ, ಯಾಕಂದ್ರೆ ಹೋದ ವರ್ಷ ಇದನ್ನ ಕೇಳಿದ್ರು, ಆದ್ರೂ ರೆಫರೆನ್ಸ್ ಗೆ ನಿಮ್ದು ಇರಲಿ. ವಿಡಿಯೋ ಕಾನ್ಫರೆನ್ಸ್ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಬಹುದು. ಅದಕ್ಕೆ ಈ ಟೈಪ್ ತಾವುಗಳು ಏನ್ ಮಾಡ್ಬೇಕು, ಉತ್ತರವನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್ ಕರ್ನಾಟಕ ಸಂಪದಾದಿಂದ ಕೂಡ 3 ಅಂಕದ್ದು ಪ್ರಶ್ನೆ ಕೇಳಬಹುದು. ಮೊಟ್ಟ ಮೊದಲನೇದಾಗಿ ಯಾವ್ದು, ಕರ್ನಾಟಕ ಶಿಲ್ಪಕಲಾ ವಾಸ್ತುಕಲಾ ಕಾ ಪರಿಚಯ ದೀಜಿ ಎನ್ನುವಂಥದ್ದನ್ನ ಕೇಳಬಹುದು. 3 ಪ್ರಶ್ನೆಗಳನ್ನ ಮಾಡ್ಬೇಕು ಇಲ್ಲಿ. ಎಷ್ಟು? 3 ಪ್ರಶ್ನೆಗಳನ್ನ ಮಾಡ್ಬೇಕು. ಶಿಲ್ಪಕಲಾ ಹಾಗೂ ವಾಸ್ತುಕಲಾ ಬಗ್ಗೆ ಕೇಳಿದ್ರಂದ್ರೆ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಬರೀಬೇಕು. कर्नाटक की शिल्पकला अनोखी है. बादामी, ऐहोळे, पट्टदकल्लू में जो मंदिर है उनकी शिल्पकला और वास्तुकला अद्भुत है. बेलूरू, हड़ेबीडू, सोमनाथपुर के मंदिरों की मूर्तियां सजीव लगती हैं. यह मूर्तियां हमें रामायण, महाभारत तथा पुराणों की कहानियां सुनाती हैं. श्रवण बेलगोला की 57 फुट ऊंची गोमटेश्वर की प्रतिमा त्याग और शांति का संदेश दे रही है. नेक्स्ट विजयपुर के गोल गुंबज की स्पेरिंग गैलरी वास्तुकला का अद्वितीय दृष्टांत है. मैसूर का राजमहल कर्नाटक के वैभव का प्रतीक है ಎನ್ನುವಂಥದ್ದನ್ನ ಬರಿಬೇಕು. ಯಾವ್ದು ಕೇಳಬಹುದು, कर्नाटक के प्रकृति सौंदर्य का वर्णन कीजिए. ಮೇ ಬಿ ಹೋದ್ ಸಲ ಕೇಳಿದ್ರ, ಇದನ್ನ ಪ್ರಿಪರೇಟರಿ 2 ಕೇಳಿದ್ರ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಕೇಳಿದ್ರಂದ್ರೆ ಪ್ರಿಪರೇಟರಿ 3 ಕೇಳೋದಿಲ್ಲ, ಆದ್ರೂ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕೇಳಬಹುದು. कर्नाटक के प्रकृति सौंदर्य का वर्णन, ಪ್ರಕೃತಿ ಸೌಂದರ್ಯ 2 ಕಡೆ ಬರ್ತಾವ. ಒಂದು ಮಾತೃಭೂಮಿಯಲ್ಲಿ ಬರ್ತದೆ, ಒಂದು ಕರ್ನಾಟಕದಲ್ಲಿ ಬರ್ತದೆ. ಕರ್ನಾಟಕ ಕೇಳ್ಯಾರು, ಮಾತೃಭೂಮಿ ಕೇಳ್ಯಾರು, ಪ್ರಶ್ನೆಯನ್ನ ಸ್ಪಷ್ಟವಾಗಿ ಓದ್ಕೊಂಡು ತಾವುಗಳು ನೋಡ್ಬೇಕು. ಇಲ್ಲಿ ಕರ್ನಾಟಕ ಅಂತ ಆಗ್ಬೇಕು. कर्नाटक की प्राकृतिक सुषमा नयन मनोहर है. पश्चिम में विशाल अरबी समुद्र लहराता है. दक्षिण से उत्तर तक फैली लंबी पर्वतमालाओं को पश्चिमी घाट कहते हैं. ಮೇ ಬಿ ಇದು ಒಂದು ವಾಕ್ಯದಲ್ಲಿನೂ ಕೂಡ ಬರಬಹುದು ನಿಮಗೆ. पश्चिमी घाट किसे कहते हैं ಎನ್ನುವಂಥದ್ದು ಅಲ್ಲಿನೂ ಕೂಡ ಇದನ್ನ ಆನ್ಸರ್ ಮಾಡಬಹುದು. इन्हीं घाटों का कुछ भाग सह्याद्री कहलाते, ಇದು ಕೂಡ 1 ಅಂಕಕ್ಕೆ ಬರಬಹುದು. सह्याद्री किसे कहते हैं ಎನ್ನುವಂಥದ್ದು. दक्षिण में नीलगिरी पर्वतावलियां शोभायमान है. सो इಷ್ಟು ಪಾಯಿಂಟ್ಗಳು कर्नाटकದ ಪ್ರಕೃತಿಗೆ ಸಂಬಂಧಪಟ್ಟಂತೆ. आगे हमारा आता है कन्नड़ भाषा तथा संस्कृति को कर्नाटक के साहित्यकारों की क्या देन है ಎನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಇಲ್ಲಿ ಏನೇನ್ ಬರಬೇಕು, वचनकार बसवन्ना क्रांतिकारी समाज सुधारक थे. अक्का महादेवी, अल्लमा प्रभु, सर्वज्ञ जैसे अनेक संतों ने अपने वचनों द्वारा प्रेम, दया और धर्म की सीख दी है. पुरंदरदास, कनकदास आदि कवियों ने भक्ति, नीति, सदाचार के गीत गाए हैं. पंप, रन्ना, पन्ना, कुमारव्यास आदि कवियों ने कन्नड़ साहित्य को समृद्ध बनाया है. ಕುವೆಂಪು, ದ.ರಾ. ಬೇಂದ್ರೆ, ತದನಂತರ ಆಧುನಿಕ ಎಲ್ಲ ಕವಿಗಳ ಹೆಸರನ್ನ ತಾವುಗಳು ಇಲ್ಲಿ ಬರಿಬೇಕು. ಚಂದ್ರಶೇಖರ್ ಕಂಬಾರ್ को ज्ञानपीठ पुरस्कार प्राप्त. ಇಲ್ಲಿವರೆಗೆ ಬರೆದ್ರೆ ಅಂದ್ರೆ ಇಲ್ಲಿ ಕೂಡ ನಿಮಗೆ ಎಷ್ಟು ಅಂಕ, 3 ಅಂಕ ಬರ್ತವೆ. ಪ್ಲಸ್ 1 ಅಂಕದ ಒಂದು ಪ್ರಶ್ನೆ ಬರಬಹುದು, ಅಥವಾ ಅನುರೂಪದಲ್ಲಿ ಕೂಡ ಇಲ್ಲಿಂದ ಒಂದು ಪ್ರಶ್ನೆ ಬರಬಹುದು. हमारा अगला पाठ है ಗಿಲ್ಲು. ಯಾವುದು? ಗಿಲ್ಲು ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗೂ ಇಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕೂಡ ತಾವುಗಳು ಮಾಡಬೇಕು. ಮೊದಲನೇದಾಗಿ ಏನಿದೆ, ಗಿಲ್ಲು के प्रति महादेव वर्मा जी की ममता का वर्णन कीजिए. ಗಿಲ್ಲುಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತದೆ? 25. ನಿಮ್ಮ ಪ್ರಶ್ನೆ ಸಂಖ್ಯೆಯಲ್ಲಿ 25ನೇ ಪ್ರಶ್ನೆ ಗಿಲ್ಲು ಪಾಠಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಮಹಾದೇವ್ ವರ್ಮಾ ಜಿ की ममता ಹಿಂದಿನ ವಿಡಿಯೋದಲ್ಲಿನೂ ಕೂಡ ನಾನು ಹೇಳಿದ್ದೀನಿ ಗಿಲ್ಲು ಪಾಠದ ಇಂಪಾರ್ಟೆಂಟ್ ಯಾವ ತರ ಅದನ್ನ ಆನ್ಸರ್ ಮಾಡಬೇಕೆನ್ನೋದು. जस्ट ನೋಡ್ತಾ ಹೋಗೋಣ. महादेव वर्मा जी सचमुच ममतामयी थी. उन्होंने घायल गिलहरी को हौले से उठाकर अपने कमरे में लाकर उसके प्राण बचाए.
गिलहरी का प्रिय खाद्य काजू या बिस्कुट खिलाया, थाली के पास बैठकर स्वच्छता से खाना सिखाया, उसे रहने के लिए ಹಲ್ಕಿ ಫೂಲ್ ರಖನೆ ಕಿ ಡಲಿಯಾ से उसका घर बनाया ಎನ್ನುವಂಥದ್ದನ್ನ ಬರಿಬೇಕು. ಜೊತೆಗೆ ಮತ್ತೇನ್ ಬರಿಬೇಕು, घर में पले बिल्ली और कुत्तों से उसकी रक्षा की, अंतिम दिनों में पंजे ठंडे होने पर हीटर जलाकर उसे उष्णता देने का प्रयत्न किया, उसके मरने के बाद सोन जो ही लता के नीचे उसकी समाधि बनाई गई. ಏನ್ ಗೊತ್ತಾಗ್ತದೆ, इस प्रकार हम महादेव वर्मा जी के ममता का वर्णन कर सकते हैं. ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರೆ, ಹೋದ ಸಲ ವಿಡಿಯೋದಲ್ಲಿ ಕೂಡ ನಾನು ಹೇಳಿದೆ, ಲೇಖಿಕಾ के प्रति गिल्लू के भावना कैसे प्रकट करता है ಅದನ್ನು ಬರಿಬೇಕು, ಅಥವಾ ಲೇಖಿಕಾ के गैर हाजिरी में गिल्लू ने दिन कैसे बिताए ಎನ್ನುವಂತ ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೂ ಕೂಡ ಸೇಮ್ ಉತ್ತರ. लेखिका जब अस्पताल में भर्ती थी तब गिल्लू उदास रहता था, अपने प्रिय खाद्य काजू बहुत कम खाता था, उनके कमरे का दरवाजा खुलते देखकर अपने झूले से उतरता, किसी दूसरे को देखकर निराश लौट जाता. नेक्स्ट, लेखिका की अस्वस्थता में उनके तकिए सिरहाने बैठकर अपने नन्हे पंजों से सिर और बाल सहलाता था, इस प्रकार गिल्लू अपनी भावना प्रकट करता था ಎನ್ನುವಂಥದ್ದು ಎರಡು ಟೈಪ್ ಪ್ರಶ್ನೆಗಳು ಆಗ್ತವೆ ಇಲ್ಲಿ. ಆ ಎರಡಕ್ಕೂ ಇದು ಒಂದೇ ಉತ್ತರವನ್ನ ತಗೊಳ್ಳಿ ಬರಬೇಕು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನು ನೋಡ್ರಿ, ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಇದನ್ನು ಕೂಡ ಕೇಳುವಂತ ನಾಳೆಗೆ ಚಾನ್ಸಸ್ ಇದೆ. ಗಿಲ್ಲು और लेखिका के बीच स्नेह भाव का वर्णन कीजिए ಎನ್ನುವಂಥದ್ದು. ಮೊದಲ ಎರಡು ಪ್ರಶ್ನೆಗಳ ಉತ್ತರವನ್ನ ಸೇರಿ ಬರಬೇಕು. ಉಪಯುಕ್ತ दोनों उत्तरों को मिलाकर लिखिए ಅಂತ ಕೊಡಲಾಗಿದೆ ಇಲ್ಲಿ. ಮೇಲಿಗೆ ಏನು ಎರಡು ಓದಲ್ಲ ಪ್ರಶ್ನೆ, ಆ ಎರಡು ಕೂಡಿಸಿ ಆ ಉತ್ತರವನ್ನ ಬರೆದ್ರಿ ಅಂದ್ರೆ ಇದಕ್ಕೆ ಅದು ಉತ್ತರ ಆಗ್ತದೆ. ನೆಕ್ಸ್ಟ್ ಇದನ್ನ ನಿಮಗೆ ಪ್ರಿಪರೇಟರಿ 3 ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಗಿಲ್ಲು ಕೆ ಕಾರ್ಯಕಲಾಪ್ ಅಥವಾ ಕ್ರಿಯಾಕಲಾಪ್ ಕೆ ಬಾರೆ ಮೇಲೆ ಲಿಖೆ, ಹೋದ ಪ್ರಿಪರೇಟರಿ 2 ಗೆ ಕೇಳಿದರೆ ನಾಳೆ ಪರೀಕ್ಷೆಗೆ ಕೇಳುವಂತ ಚಾನ್ಸ್ ಕಡಿಮೆ ಇದೆ. ಆ ಮೇಲಿನ ಎರಡು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್, ಅದನ್ನ ಮಾಡ್ರಿ. ಸೊ ಇದನ್ನ ಸ್ಕಿಪ್ ಮಾಡೋಣವಾ, ಇದನ್ನ ಬರ್ದಿದ್ದೀರಿ, ಮೇ ಬಿ ಇದನ್ನ ಒಂದ್ಸಲ ನೋಡ್ಕೊಡ್ರಿ. ಇನ್ನೊಂದು गिल्लू के अंतिम दिनों के बारे में ಕೇಳಬಹುದು. गिल्लू की जीवितावधि 2 वर्ष से अधिक नहीं होती, अतः गिल्लू दिन भर न खाया न वह बाहर गया, पंजे इतने ठंडे हो रहे थे कि लेखिका ने हीटर जलाकर उसे उष्णता देने के प्रयत्न किया तो प्रयास किया, लेकिन प्रभात के प्रथम किरण के साथ ही गिल्लू चिर निद्रा में सो गए, उसकी समाधि सोन जो ही लता के नीचे बनाई गई ಎನ್ನುವಂಥದ್ದನ್ನ ಬರೀಬೇಕು. ಇನ್ನು ನೆಕ್ಸ್ಟ್ ಮಹಿಳಾ ಕಿ ಸಾಹಸಗಾಥ ಪಾಠದಿಂದ ಎರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಎರಡು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. दक्षिणी शिखर के वातावरण का वर्णन बिछेंद्री कैसी करती है ಅಂತ ಬರಬಹುದು, ಅಥವಾ दक्षिणी शिखर पर बिछेंद्री के अनुभव के बारे में लिखी ಎನ್ನುವಂತ ಪ್ರಶ್ನೆನ ಕೇಳಬಹುದು. ಸೊ ಮೇ ಬಿ ನಾಳೆ ಪರೀಕ್ಷೆಗೆ ಪ್ರಿಪರೇಟರಿ 2 ಗೆ ಯಾವ್ದು ಕೇಳಿದ್ರು, एवरेस्ट की चोटी पर पहुंचकर बिछेंद्री ने क्या किया ಅದನ್ನ ಕೇಳಿದ್ರ. ಪ್ರಿಪರೇಟರಿ 2 ಗೆ ನೋಡ್ರಿ ಯಾವ್ದು ಪ್ರಶ್ನೆ ಕೇಳಿದ್ರ, ಹಾ ಇದನ್ನೇ ಕೇಳಿದ್ರು ಹೌದಿಲ್ಲ. ಅಂದ್ರೆ ನಾಳೆ ಪ್ರಿಪರೇಟರಿ 3 ಅಲ್ಲಿ ಇದನ್ನ ಕೇಳೋದಿಲ್ಲ. ಏನ್ ಕೇಳಬಹುದು, ಇದನ್ನ ಒಂದ್ಸಲ ನೋಡ್ಕೊಳ್ರಿ. ದಕ್ಷಿಣ ಶಿಖರ್ ಪರ್ ಹೋದ್ಸಲ ಇದನ್ನ ಪ್ರಿಪರೇಟರಿ 2 ಗೆ ಕೇಳಿದಾರೆ ಅಂದ್ರೆ ಪ್ರಿಪರೇಟರಿ 3 ಗೆ ಇದನ್ನ ಕೇಳೋದಿಲ್ಲ. ಇದನ್ನ ಬಿಟ್ರೆ ಮತ್ತೊಂದು ಯಾವ್ದು ಪ್ರಶ್ನೆ ಇದೆ ಇಂಪಾರ್ಟೆಂಟ್ ಆಗಿ ಇರುವಂತದ್ದು, एवरेस्ट की चोटी पर पहुंचकर बिछेंद्री ने क्या किया ಎನ್ನುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಬರೀಬೇಕು. एवरेस्ट की चोटी पर पहुंचकर बिछेंद्री घुटनों के बल बैठी, अपनी थैली से हनुमान चालीसा और दुर्गा माँ का चित्र निकाला और पूजा किया, एक लाल कपड़े में उनको रखा, फिर उसे बर्फ में दबा दिया, सागर माते का चुंबन किया. ಇನ್ನೊಂದು ಪ್ರಶ್ನೆ ಇಲ್ಲಿ ಯಾವುದು, महिला की साहसगाथा पाठ से आपको क्या सीख मिलती है अथवा क्या संदेश मिलता है ಎನ್ನುವಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ನಿಮ್ಮ ಫೇರ್ ಅಲ್ಲಿ ಕೂಡ ಇದೆ, LB ದಲ್ಲಿನೂ ಕೂಡ ಇದೆ. ಇನ್ನೊಂದು ಪ್ರಶ್ನೆ ಇಲ್ಲಿ बिछेंद्री के परिवार और शिक्षा के बारे में लिखी ಅಂತನೂ ಕೂಡ ಕೇಳಬಹುದು. वहां पर आपको क्या लिखना है, उनके माता पिता के बारे में और उनके बचपन के बारे में. बचपन में बिछेंद्री कितने किलोमीटर चलकर स्कूल जाती थी, 5 किलोमीटर चलकर पैदल स्कूल जाती थी. पढ़ाई का खर्च जुटाने के लिए सिलाई का काम शुरू किया और अपने उसी खर्च से कहां तक की शिक्षा उन्होंने प्राप्त की, MA संस्कृत के अंदर MA तथा BEd की उपाधि उन्होंने प्राप्त की ಎನ್ನುವಂತದನ್ನ ಬರೀಬೇಕಾಗಿರುವಂತದ್ದು. ನೆಕ್ಸ್ಟ್ ರೋಬೋಟ್ ಪಾಠ ನೋಡ್ರಿ, ಮ್ಯಾಕ್ಸಿಮಮ್ ಇದೇ ಪ್ರಶ್ನೆನ ಕೇಳಿದಾರೆ ಎಲ್ಲದರಲ್ಲಿನೂ ಕೂಡ. नीरज सक्सेना को बुद्धिमान रोबोट रखने की जरूरत क्यों थी, अथवा बुद्धिमान रोबोट रखने का निर्णय धीरज सक्सेना ने क्यों लिया ಎನ್ನುವಂತ ಪ್ರಶ್ನೆಯನ್ನ ಮೇ ಬಿ ಪ್ರಿಪರೇಟರಿ 1 ಗೆ ಅದನ್ನ ಕೇಳಿದ್ದಾರೆ, ಪ್ರಿಪರೇಟರಿ 2 ಗೆ ಅದನ್ನ ಕೇಳಿದ್ದಾರೆ, ಮೇ ಬಿ ಪ್ರಿಪರೇಟರಿ 3 ಗೆ ಕೂಡ ಇದನ್ನ ಕೇಳಬಹುದು. ಏನ್ ಬರೀಬೇಕು, साधु राम को चोट लगने के कारण अस्पताल में भर्ती होना पड़ा,
इसके कारण धीरज सक्सेना के परिवार में तकलीफें बढ़ गई। पोते पोतियां और नाती पोतियों को होमवर्क कराने के साथ साथ वर्ड प्रोसेसर पर काम करने के लिए बुद्धिमान रोबोट रखने की जरूरत थी, ಅವಶ್ಯಕತೆ थी ಅಥವಾ ಧೀರಜ್ ಸಕ್ಸೇನಾ ने ನಿರ್ಣಯ लिया ಎನ್ನುವಂಥದ್ದು ಮೂರು ಟೈಪ್ ಪ್ರಶ್ನೆ ಇಲ್ಲಿ ರೆಡಿ ಆಗ್ತಾವ। ಮೂರದಕ್ಕೂ ಕೂಡ ಇದು ಸೇಮ್ ಉತ್ತರವನ್ನ ಬರಿಬೇಕಾಗಿರುವಂಥದ್ದು। नेक्स्ट ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು, रोबोनिल और रोबोदीप के मुलाकात का वर्णन कीजिए ಅಂತ ಕೇಳಬಹುದು, ಅಥವಾ रोबोनिल और रोबोदीप के बीच दोस्ती कैसी हुई ಎನ್ನುವಂಥದ್ದನ್ನು ಕೂಡ ಕೇಳಬಹುದು। ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಬರಿಬೇಕು ನೋಡ್ರಿ। रोबोनिल सक्सेना परिवार के कुत्ते शेरू को शाम के अवसर पर घुमाने ले जाता था। इस अवसर पर शर्मा परिवार के रोबोट रोबोदीप अपने घर के कुत्ते जबरू को घुमाने के लिए आता था। इस संदर्भ में दोनों की मुलाकात हो गई अथवा दोस्ती हो गई। इन दोनों में दोस्ती हो गई। रोबोदीप ने रोबोनिल से कहा सक्सेना परिवार में साधोराम की छुट्टी करने वाले हैं। रोबोनिल ने कहा यह रोबोटिक नियमों के विरुद्ध है। दोनों ने साधोराम के लिए कुछ करने का निर्णय लिया। ಇಷ್ಟ ಅವ್ರ ನಡುವೆ ಏನಾಗ್ತದೆ, ವಾರ್ತಾಲಾಪ ಆಗ್ತದೆ। ದೋಸ್ತಿ ಕೈಸಿವಿ ಅಂದ್ರೆ ಇಲ್ಲಿ ತನ್ನ ತಾವುಗಳು ಏನ್ ಮಾಡ್ಬೇಕು, ಬರಿಬೇಕಾಗಿರುವಂತದ್ದು। ಇಷ್ಟು ಪಾಯಿಂಟ್ಸ್ ಗಳನ್ನ ನೆನಪಿಡ್ರಿ ಇಲ್ಲಿಂದ। ಎಸ್, ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು। सक्सेना परिवार रोबोनिल को पाकर खुश था, क्यों विवरण दीजिए ಎನ್ನುವಂಥದ್ದು। ಮೇ ಬಿ ಇದು ನಿಮ್ಮ ಎನಿಮಲ್ ಎಕ್ಸಾಮ್ ಕೂಡ ಬರುವಂತ ಚಾನ್ಸಸ್ ಇದೆ। ಎದಕ್ಕೆ ಅವರೆಲ್ಲ ಸಂತೋಷ ಪಡ್ತಾರೆ ಎನ್ನುವಂಥದ್ದನ್ನ ನೋಡ್ರಿ। सक्सेना परिवार के सभी काम रोबोनिल करता था। वह नाश्ता कराने के साथ साथ मेहमानों के द्वार खोलने, ಇಲ್ಲಿನೂ ಕೂಡ ಮತ್ತೆ ಯಾವ್ದು ಪ್ರಶ್ನೆಗೆ ಉತ್ತರ ಐತಿ, रोबोनिल क्या क्या काम करता था ಎನ್ನುವಂಥದ್ದನ್ನು ಕೂಡ ಅದರ ಉತ್ತರನೇ ಇಲ್ಲಿ ಬರಿಬೇಕು। द्वार खोलने, घर के छोटे बच्चों को कहानियां सुनाना, उनके होमवर्क कराना और सक्सेना जी के वर्ड प्रोसेस पर काम करता था। इतना ही नहीं, वह सक्सेना परिवार को कुत्ता शेरू को घुमाने के लिए ले जाता था। इससे धीरज सक्सेना परिवार की रोबोनिल पाकर बहुत खुश हुआ था ಎನ್ನುವಂಥದ್ದನ್ನ ಬರಿಬೇಕು। ವಿಜ್ಞಾನ ಕಥಾ का सार लिखिए। ಮೇ ಬಿ ಇದನ್ನ ಕೇಳುವಂಥದ್ದು ಕಮ್ಮಿ ಆದ್ರೂ ಕೂಡ ಒಂದಿರಲಿ, ಆ ಒಂದು ಕಥೆಯ ಸಾರಾಂಶವನ್ನ ಬರೀರಿ ಅಂತ ಇರ್ತದೆ। ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ತಗೊಳ್ಳು ನೋಡ್ಕೊಂತ ಸಾಗ್ರಿ। 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಸಾಗೋಣ। कश्मीरी सेब ದಿಂದ आजकल शिक्षित समाज में किसके बारे में विचार किया जाता है। आजकल शिक्षित समाज में विटामिन और प्रोटीन के बारे में विचार किया जाता है ಎನ್ನುವಂಥದ್ದನ್ನ ಬರಿಬೇಕಾಗಿರುವಂಥದ್ದು। ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ। कश्मीरी सेब पाठ से लेखक पाठकों को क्या चेतावनी देते हैं ಅಂತ ಬರಬಹುದು, ಅಥವಾ पाठ से क्या सीख मिलती है, ಅಥವಾ कश्मीरी सेब पाठ से क्या संदेश मिलता है ಎನ್ನುವಂಥದ್ದು। खरीदारी करते समय सावधानी बरतनी चाहिए, अन्यथा धोखेबाजी खाने की संभावना अधिक रहती है ಎನ್ನುವಂಥದ್ದನ್ನ ಜಸ್ಟ್ ಒಂದು 2 ಪಾಯಿಂಟ್ಸ್ ಅಲ್ಲಿ ಬರೆದ್ರು ಕೂಡ ನಿಮಗೆ ಉತ್ತರ ಸಿಗ್ತದೆ। ಇನ್ನೊಂದು ಪ್ರಶ್ನೆ ಯಾವುದು, गाजर के बारे में प्रेमचंद्र जी के विचार लिखिए ಎನ್ನುವಂಥದ್ದು। गजरी ಬಗ್ಗೆ ಅವರು ಏನೆಲ್ಲ ವಿಚಾರ ಮಾಡ್ತಾ ಇದ್ರು ಎನ್ನುವಂಥದ್ದು। गाजर पहले गरीबों के पेट भरने की चीज थी। अमीर लोग गाजर का सिर्फ हलवा ही खाते थे, लेकिन अब पता चला है कि गाजर के अंदर क्या है, बहुत सारे विटामिन है। इस कारण गाजर को कहां पर स्थान मिलने लगा है, मेजों पर स्थान मिलने लगा है। ಇನ್ನೊಂದು ಗಾಜರ್, ಟೊಮ್ಯಾಟೊ ಹಾಗೂ ಯಾವುದು ಸೇಬ್, ಅದರ ಮಹತ್ವಗಳನ್ನ ನೋಡ್ಕೊಡ್ರಿ ಒಂದ್ಸಲ, ಗೊತ್ತಾಯ್ತಾ। सेब का महत्व क्या है, प्रेमचंद के अनुसार रोज एक सेब खाने वाले को डॉक्टर की जरूरत नहीं होती। रस और स्वाद में सेब के बराबर, आम के बराबर है। सेब में विटामिन और गुण भी होते हैं ಅಂತ ಬರಿಬೇಕು। फल और सब्जियों के बारे में प्रेमचंद के क्या विचार हैं ಅಂದ್ರೆ 3 ಬರಿಬೇಕು। गाजर के बारे में लिखना है, टोमेटो के बारे में लिखना है और सेब के बारे में लिखना है। तीनों को मिलाकर ಇದನ್ನು ಕೂಡ ಪ್ರಶ್ನೆ ಬರುವಂತ ಚಾನ್ಸಸ್ ಇದೆ। फल और सब्जियों के बारे में, सब्जी ಅಂದ್ರೆ ಇಲ್ಲಿ गाजर, फल ಅಂದ್ರೆ ಇಲ್ಲಿ सेब के बारे में, आम के बारे में, हाँ, इन सबको मिलाकर लिखना है। दुकानदार ने लेखक से क्या कहा, मोस्ट इंपॉर्टेंट ಆಗಿರುವಂತದ್ದು, ಹಲವಾರು ಬಾರಿ ಇದನ್ನ ಕೇಳಿದ್ದಾರೆ। क्या कहा, बाबूजी बड़े मजेदार सेब आए हैं खास कश्मीर के, आप ले जाएं, खाकर तबीयत खुश हो जाएगी। ಇಷ್ಟೆಲ್ಲ ಮಾಡಿದ್ರಿ ಅಂದ್ರೆ 2 ಅಂಕ ಇಲ್ಲಿಂದನೂ ಕೂಡ ನೀವು ಗಿಟ್ಟಿಸಿಕೊಳ್ಳಬಹುದು। ನೆಕ್ಸ್ಟ್ ಬಂದ್ಬಿಟ್ಟು ಮೇರಾ ಬಚ್ಪನ್ನಿಂದ ಆಲ್ಮೋಸ್ಟ್ 3 ಮಾಡೆಲ್ ಕ್ವಶನ್ ಪೇಪರ್ ಇದೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ। ಮೇ ಬಿ ಪ್ರಿಪರೇಟರಿ 1ಗೆ ಈ ಪ್ರಶ್ನೆ ಕೇಳಿದ್ರೇನು, ಪ್ರಿಪರೇಟರಿ 2 ಯಾವ್ದು ಕೇಳಿದ್ರು, ಪ್ರಿಪರೇಟರಿ 2ಗೆ ಸಂಶುದ್ದಿನ ಬಗ್ಗೆ, ಫಸ್ಟ್ ಪ್ರಿಪರೇಟರಿಗೆ ಸಂಶುದ್ದಿನ ಬಗ್ಗೆ ಕೇಳಿದ್ರು, 2ನೇ ಪ್ರಿಪರೇಟರಿಗೆ ಇದನ್ನ ಕೇಳಿದ್ರೆ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ ಅನ್ನೋ ಒಂದು ಪ್ರಶ್ನೆನ ಕೇಳಿದ್ರು। ಸೊ ಈ ಸಲ ಪ್ರಿಪರೇಟರಿ 3ಗೆ ಅದನ್ನ ಕೇಳಂಗಿಲ್ಲ। ಅಥವಾ ಇದನ್ನ ಕೇಳಬಹುದು, जैनुल आबिदीन नमाज के बारे में क्या कहते थे ಎನ್ನುವಂಥದ್ದು। जैनुल आबिदीन नमाज के बारे में कहते थे कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति, धर्म या पंथ का कोई भेदभाव नहीं होता। ಇದನ್ನ ಮ್ಯಾಕ್ಸಿಮಮ್ ನಾಳೆ ಕೇಳುವಂತ ಚಾನ್ಸಸ್ ಇದೆ।
ಅಥವಾ ಜೈನುಲ್ ಆಬಿದೀನ್ का ಪರಿಚಯ दीजिए ಅವರ ತಂದೆಯವರ ಪರಿಚಯವನ್ನ ಬರೀಬೇಕು. जैनुल आबिदीन अब्दुल कलाम के पिता थे. अच्छी औपचारिक शिक्षा नहीं हुई थी लेकिन बुद्धिमान थे. धनी व्यक्ति नहीं थे पर उदार स्वभाव के थे. आडंबरहीन व्यक्ति थे. अनावश्यक और ऐशो आराम वाली चीजों से दूर रहते थे. नौकाएं बनाने का काम करते थे. पक्षी लक्ष्मण शास्त्री के अभिन्न मित्र थे ಅನ್ನುವಂಥದ್ದು. ಇನ್ನೊಂದು ಯಾವ್ದಿತ್ತು, ಶಂಶುದ್ದೀನ್ के बारे में लिखे. उनके चचेरे भाई शमशुद्दीन के बारे में लिखे. प्रिपरेटरी 1 ನಲ್ಲಿ ಬಂದಿತ್ತು, ಅದನ್ನು ಕೂಡ ಮಾಡ್ರಿ. शमशुद्दीन कौन थे? अब्दुल कलाम के चचेरे भाई थे और रामेश्वरम में एकमात्र अखबार का वितरण का काम करते थे. अखबार सुबह पाम्बन से सुबह के ट्रेन से रामेश्वरम पहुंचते और रामेश्वरम के अंदर जुमला 1000 प्रतियां बिकती थी ಅನ್ನುವಂಥದ್ದನ್ನ ಶಂಶುದ್ದೀನ್ ಅವ್ರ ಬಗ್ಗೆ ಬರೀಬೇಕು. ಗೊತ್ತಾಯ್ತಾ? ಇಲ್ಲಿನೂ ಕೂಡ 2 ಅಂಕ ನಿಮಗೆ ಬರ್ತವೆ. ಇನ್ನ ईमानदारों के सम्मेलन में, ईमानदारों के सम्मेलन में ಈ 2 ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್. ಯಾವ್ಯಾವುದು? लेखक ने मंत्री को क्या समझाया, ಇದು ಮೋಸ್ಟ್ इंपॉर्टेंट. लेखक ने मंत्री को समझाया ऐसा हरगिज मत करिए. ईमानदारों के सम्मेलन में पुलिस ईमानदारी की तलाशी ले, यह बड़ी अशोभनीय बात होगी. फिर इतने बड़े सम्मेलन में थोड़ी गड़बड़ी होगी. ಇದು ಪ್ರಶ್ನೆಯನ್ನು ಕೇಳ್ತಾರೆ. ಅಥವಾ ಚಪ್ಪलों की चोरी होने पर ईमानदार डेलीगेट ने क्या सुझाव दिया ಎನ್ನುವಂಥದ್ದನ್ನ ಪ್ರಿಪರೇಟರಿ 1 ನಲ್ಲಿ ಕೇಳಿದ್ರು, 2 ದಲ್ಲಿನೂ ಕೂಡ ಅದನ್ನೇ ಕೇಳಿದ್ದಾರೆ. ಮೇ ಬಿ 3 ದಲ್ಲಿನೂ ಕೂಡ ಕೇಳುವಂತ ಚಾನ್ಸಸ್ ಇದೆ. ಇದನ್ನ ಕೇಳಬಹುದು ಅಥವಾ ಇನ್ನೂ 2 ಪ್ರಶ್ನೆ ಇದಾವೆ. चप्पलों की चोरी होने पर ईमानदार डेलीगेट ने सुझाव दिया, देखिए एक चप्पलें एक जगह नहीं उतारनी चाहिए. यदि एक चप्पल यहाँ उतारी तो दूसरी चप्पल कितनी फीट दूर उतारनी चाहिए? 10 फीट दूर उतारिए. ऐसे करने पर आपकी चप्पलें चोरी नहीं होती. ऐसा एक ईमानदार डेलीगेट लेखक को सुझाव देता है. ಇನ್ನೊಂದು ಪ್ರಶ್ನೆಯಲ್ಲಿ ಬರುವಂತ ಚಾನ್ಸಸ್ ಇದೆ. ಯಾವುದು ಅದು? ಎಸ್, ಇದು फूल मालाएं मिलने पर लेखक क्या सोचने लगे ಎನ್ನುವಂಥದ್ದು. ಹೂವಿನ ಹಾರಗಳು ಸಿಕ್ಕ ಮೇಲೆ ಲೇಖಕರು ಏನು ವಿಚಾರ ಮಾಡ್ತಾರೆ ಎನ್ನುವಂಥದ್ದು. मिलने पर ಇದನ್ನು ಕೂಡ ಕೇಳುವ. ಇಲ್ಲಿ ಪ್ರಶ್ನೆ ಚೇಂಜ್ ಇದೆ. ಪ್ರಶ್ನೆ ಏನ್ ಬರ್ಬೋದು ಇಲ್ಲಿ? लेखक को भेजे गए निमंत्रण पत्र में क्या लिखा था ಅಂತ ಕೇಳಿದ್ರೆ ಇದನ್ನ ಬರೀಬೇಕು. लेखक को भेजे गए निमंत्रण पत्र में लिखा था, हम लोग इस शहर में ईमानदार सम्मेलन कर रहे हैं. आप देश के प्रसिद्ध ईमानदार हैं. आप इस सम्मेलन का उद्घाटन करें. हम आपको आने जाने के पहले दर्जे का किराया देंगे. आवास, भोजन आदि की उत्तम व्यवस्था करेंगे ಎನ್ನುವಂಥದ್ದು. ಇನ್ನೊಂದು ಈ ಪ್ರಶ್ನೆಗೆ ಉತ್ತರ, फूल मालाएं मिलने पर लेखक ने सोचा कि आसपास अगर कोई माली होता तो मैं फूल मालाएं भी बेच लेता ಎನ್ನುವಂಥದ್ದನ್ನ ವಿಚಾರ ಮಾಡ್ತಾರೆ. ನೆಕ್ಸ್ಟ್ ಬಾಲಶಕ್ತಿ. ಬಾಲಶಕ್ತಿಯಿಂದಂತೂ 2 ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ಯಾವುದು? गांव को आदर्श गांव कैसे बनाया जा सकता है. अथवा अदे प्रश्न मध्य ಕೇಳಬಹುದು, गांव की सफाई के लिए बालक क्या करते थे. बाल शक्ति ने कौन कौन से कार्य करने का निश्चय किया. तो बाल शक्ति टोली के कौन कौन से नियम थे. ಅದೆಲ್ಲ ನಿಯಮಗಳನ್ನ ಬರಿಬೇಕಾಗಿರುವಂತದ್ದು. ಯಾವ್ಯಾವುದು? ಮುಖ್ಯವಾಗಿ पहले उन साथियों पर ध्यान देंगे जो नियमित रूप से स्कूल नहीं आते और पढ़ाई से जी चुराते हैं. स्कूल के परिसर को स्वच्छ रखना. रोज 1 घंटा गांव की गंदगी को दूर करने के लिए सफाई के लिए लगाना. गांव के गड्ढे मिट्टी से ढांपना. गांव का कूड़ा डालने के लिए एक निश्चित जगह बनाना और गांव के चारों तरफ पेड़ लगाना. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಅದೆಲ್ಲ ನಿಯಮಗಳನ್ನ ಬರೀಬೇಕು. नेक्स्ट, कलेक्टर साहब ने बच्चों की बड़ाई में क्या कहा. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. कलेक्टर साहब ने बच्चों की बड़ाई में कहा, मुझे गांव को साफ सुथरा देखकर खुशी हो रही है. सब बालकों ने मिलकर गांव को स्वच्छ वातावरण का जन्म दिया, नया जीवन प्रदान किया. इन बालकों की जितनी बड़ाई की जाती है उतनी कम ಎನ್ನುವಂಥದ್ದು. ಅಥವಾ ಇನ್ನೊಂದು, 5000 मिलने पर मोहन ने क्या सोचता है. तो मोहन ने क्या किया ಎನ್ನುವಂಥದ್ದು. 5000 मिलने पर मोहन सोचता है प्रधान अध्यापक जी को देंगे, इससे गरीब बच्चों के लिए पुस्तकों की प्रबंध करेंगे ಎನ್ನುವಂಥದ್ದನ್ನು ಅವನು ಏನ್ ಮಾಡ್ತಾನೆ? ವಿಚಾರ ಮಾಡ್ತಾನೆ. ಎಸ್, ಅಭಿನವ್ ಮನುಷ್ಯ ಪದ್ಯದಿಂದ ಕೂಡ 2 ಪಾಯಿಂಟ್, 2 ಪ್ರಶ್ನೆಗಳು. ಯಾವ್ಯಾವುದು? दिनकर जी के अनुसार मानव की भौतिक साधना का वर्णन कैसे किया है अथवा कैसे वर्णित है ಅಂತ ಬರಬಹುದು. ಪ್ರಕೃತಿ पर सर्वत्र विजय पुरुष आसीन. इस पंक्ति का आशय स्पष्ट कीजिए ಅಂತ ಕೇಳಬಹುದು. ಎರಡಕ್ಕೂ ಕೂಡ ಒಂದೇ ಉತ್ತರ. आधुनिक मानव ने प्रकृति के हर तत्व को अपने नियंत्रण में कर लिया है. पानी, विद्युत, भाप और पवन का ताप मनुष्य के हुक्म पर चढ़ता और उतरता है. मनुष्य नदी, पर्वत और सागर लांघ सकता है. इनका यान आकाश में जा रहा है. यह परमाणु का उपयोग भी कर रहा है. इसकी बौद्धिक क्षमता असीमित है. ಇದರಲ್ಲಿ 1 ಅಂಕದ ಕೂಡ ಪ್ರಶ್ನೆನ ಕೇಳುವಂತ ಚಾನ್ಸಸ್ ಇದೆ. ಸೊ ಈ ಒಂದು ಉತ್ತರವನ್ನ ಮಾಡ್ರಿ. ಇನ್ನೊಂದು ಯಾವ್ದು ಕೇಳಬಹುದು? दिनकर जी के अनुसार मानव का सही परिचय क्या है. अभिनव मनुष्य कविता का ಅಥವಾ अभिनव मनुष्य कविता का आशय स्पष्ट कीजिए ಅನ್ನುವಂಥದ್ದನ್ನ ಕೇಳಬಹುದು. ಸೇಮ್ ಉತ್ತರ ಬರೀಬೇಕು. दिनकर जी के अनुसार मानव का सही परिचय है जो स्नेह, भाईचारे की भावना और मानवीयता की
भावना समझकर एक दूसरे के अंतर को तोड़ देता है, वही विद्वान, वही ज्ञानी और वही मानव भी है ಎನ್ನುವಂಥದ್ದು ಗೊತ್ತಾಯ್ತಾ. ಇನ್ನು ಸೂರ್ ಶಾಮ್ದಿಂದ ಮೂರು ಪ್ರಶ್ನೆಗಳನ್ನ ಮಾಡ್ಬೇಕು. ಎಷ್ಟು? ಮೂರು ಪ್ರಶ್ನೆಗಳನ್ನ. यशोदा कृष्ण के क्रोध को कैसे शांत करती है अथवा यशोदा कृष्ण को कैसे मनाती है ಅನ್ನುವಂಥ ಪ್ರಶ್ನೆ ಬರಬಹುದು. यशोदा माता कृष्ण से कहती है, हे कृष्ण सुनो, बलराम जन्म से ही क्या है? चुगलखोर है. मैं गोदन की कसम खाकर कहती हूँ, तुम ही मेरे पुत्र हो, मैं ही तुम्हारी माता हूँ ಎನ್ನುವಂಥದ್ದು. ಹೀಗೆ ಅವನ ಸಿಟ್ಟನ್ನ ಏನ್ ಮಾಡ್ತಾಳೆ ಯಶೋದಾ? ಶಾಂತ ಮಾಡ್ತಾಳೆ. ಅಥವಾ ಬಾಲಕೃಷ್ಣ अपनी माता से क्या क्या ಶಿಕಾಯತ್ करता है. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಯಾಕಂದ್ರೆ ಇದರಲ್ಲಿ ಇನ್ನೊಂದು 2-3 ಪ್ರಶ್ನೆಗಳು ರೆಡಿ ಆಗ್ತಾವು. ಈ ಪಾಯಿಂಟ್ಸ್ ಗಳನ್ನ ಮಾಡ್ಬೇಕು. बालकृष्ण अपनी माता शिकायत करता है, मुझे भैया बहुत चिढ़ाता है, तू यशोदा और नंद का बेटा नहीं है क्योंकि वे दोनों गोरे हैं, तू काला है, तुझे मोल लिया गया है, तू तो मुझे ही मारती है, भैया बलराम को कभी डांटती तक भी नहीं ಎನ್ನುವಂತ ಶಿಕಾಯತನ್ನ ಮಾಡ್ತಾನೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಬರಿಬೇಕು. ಈ ಪ್ರಶ್ನೆ ಇಲ್ಲೇ ಐತೆ ಮೇಲೆ. ಬಲರಾಮ್ ಕೃಷ್ಣ के माता पिता के बारे में क्या कहता है ಎನ್ನುವಂಥದ್ದು. ಏನಂತ ಹೇಳ್ತಾನೆ? बलराम कृष्ण के माता पिता के बारे में कहता है, तुम्हारे माता पिता कौन है? यशोदा और नंद का बेटा नहीं है क्योंकि वे दोनों गोरे हैं और तुम काले हो ಎನ್ನುವಂಥದ್ದನ್ನ ಹೇಳ್ತಾನೆ. ಪೂರಕ ವಾಚನದಿಂದ ಶನಿ ಸಬ್ಸೆ ಸಂದರ್ಗ್ರಹ ಹಾಗೂ ಸತ್ಯಕ್ಕೆ ಮಹಿಮಾ ಪ್ರಶ್ನೆ ಸಂಖ್ಯೆ ಎಷ್ಟಿರ್ತವೆ? 23 ಹಾಗೂ 24. ಪ್ರಶ್ನೆ ಸಂಖ್ಯಾ 23 और ಪ್ರಶ್ನೆ ಸಂಖ್ಯಾ 24 ಇವೆಲ್ಲ ಪೂರಕ ವಾಚನಕ್ಕೆ ಸಂಬಂಧಿಸಿರುವಂತದ್ದು. ಪೂರಕ ವಾಚನದಿಂದ ಬರುವಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, शनि का निर्माण किस प्रकार हुआ है अथवा शनि का वायुमंडल कैसा है अथवा शनि का निर्माण किन किन गैसों से हुआ है. मुख्यವಾಗಿ शनि का निर्माण हाइड्रोजन, हीलियम, ಮಿಥೇನ್ तथा ಅಮೋನಿಯಾ ಗ್ಯಾಸೋं से हुआ है ಎನ್ನುವಂಥದ್ದನ್ನ ಬರಿಬೇಕಾಗಿರುವಂತದ್ದು. 23ನೇ ಪ್ರಶ್ನೆ, ಎರಡು ಪ್ರಶ್ನೆಗಳು ಶನಿ सबसे सुंदर ಗ್ರಹದಿಂದನೇ ಬರ್ತವೆ. ಅಥವಾ शनि सौर मंडल का सुंदर ग्रह कैसे स्पष्ट कीजिए ಎನ್ನುವಂತದ್ದು ಕೂಡ ಬರಬಹುದು. शनि ग्रह के चारों ओर वलय अथवा गोला दिखाई देते हैं. प्रकृति ने शनि ग्रह के गले में खूबसूरत हार डाल दिए हैं. शनि के इन वलयों या कंकनों ने इस ग्रह को सौर मंडल का सबसे सुंदर एवं मनोहर ग्रह बनाया है ಎನ್ನುವಂಥದ್ದನ್ನ ಬರಬೇಕು. ಇನ್ನೊಂದು ಪ್ರಶ್ನೆ, शनि एक अत्यंत ठंडा ग्रह है कैसे स्पष्ट कीजिए ಎನ್ನುವಂಥದ್ದು. शनि ग्रह बहुत कम सूर्य ताप उस ग्रह तक पहुंचता है, इसलिए शनि के वायुमंडल का तापमान शून्य के नीचे 150 डिग्री सेंटीग्रेड के आसपास रहता है, इसलिए शनि एक अत्यंत ठंडा ग्रह ಅಂತ ಬರಿಬೇಕು. ಇನ್ನು ನೆಕ್ಸ್ಟ್, ಸತ್ಯ की महिमाದಿಂದ ಎರಡು ಪ್ರಶ್ನೆಗಳು. ಒಂದು, शास्त्रों में सत्य के बारे में कैसे समझाया गया है ಎನ್ನುವಂಥದ್ದು. सत्यम ब्रूयात प्रियम न ब्रूयात सत्य प्रियम, अर्थात सच बोलो जो दूसरों को प्रिय लगे, अप्रिय सत्य मत बोलो. ಇದನ್ನ ಇಲ್ಲಿಂದ ಇಲ್ಲಿ ತನ ಬರೆದ್ರು ಕೂಡ ನಡೀತದೆ, ಅಥವಾ ಅದರ ಅರ್ಥನೂ ಕೂಡ ಬರೆದ್ರು ಕೂಡ ನಡೀತದೆ. ಇನ್ನೊಂದು, ಮಹಾತ್ಮ ಗಾಂಧಿ ಬಗ್ಗೆ ಪ್ರತಿ ಸಲಾನು ಕೂಡ ಅದನ್ನೇ ಪ್ರಶ್ನೆನ ಕೇಳಿದ್ದಾರೆ. महात्मा गांधी का सत्य की शक्ति के बारे में क्या कथन है ಎನ್ನುವಂಥದ್ದು. ಏನಂತ ಹೇಳ್ತಾರೆ ಅವರು? सत्य एक विशाल वृक्ष है, उसका जितना आदर किया जाता है उतनी ही फल उसमें लगते हैं, उनका अंत नहीं होता. ಇನ್ನೊಂದು, शनि सुंदर ग्रहದ ಬಗ್ಗೆ ನೈತಿ, ಇದನ್ನು ಕೂಡ ಕೇಳುವಂತ ಚಾನ್ಸಸ್ ಇದೆ. शनि को शनिचर क्यों कहते हैं? शनि ग्रह धीमी गति से चलने के कारण इस ग्रह को हम क्या कहते हैं? शनिचर कहते हैं ಎನ್ನುವಂಥದ್ದು. ಇನ್ನು ನಾಗರಿಕ ಕರ್ತವ್ಯದಿಂದ 2ರಿಂದ ಇಲ್ಲಿನೂ ಕೂಡ 3 ಪ್ರಶ್ನೆಗಳನ್ನ ಮಾಡಬೇಕು. ಒಂದು, मीना मैडम ने अंत से बच्चों को क्या संदेश दिया. ಇದೇ ಪ್ರಶ್ನೆಯನ್ನ ಪದೇ ಪದೇ ರಿಪೀಟ್ ಏನ್ ಮಾಡಿದ್ದಾರೆ? ಕೇಳಿದ್ದಾರೆ. मीना मैडम ने अंत में बच्चों को संदेश दिया कि आज के बच्चे कल के नागरिक हैं, इसलिए विद्यार्थियों को अब से नागरिकों के कर्तव्यों का पालन करना शुरू कर देना चाहिए, इससे उनका हित तो होगा ही, देश का कल्याण भी होगा ಎನ್ನುವಂಥದ್ದು. सलमा ने मीना मैडम से क्या कहा ಎನ್ನುವಂಥದ್ದನ್ನ ಇಲ್ಲಿ ಒಂದ್ಸಲ ನೋಡ್ಕೊಡ್ರಿ. मीना मैडम द्वारा आयोजित कार्य शिविर के विषय कौन कौन से थे ಎನ್ನುವಂಥದ್ದು. ಇಷ್ಟೆಲ್ಲ ಮುಖ್ಯವಾಗಿರುವಂತ ಪ್ರಶ್ನೆಗಳನ್ನ ಮಾಡಬೇಕು. ಇನ್ನು ಇಂಪಾರ್ಟೆಂಟ್ ಆಗಿರುವಂತ ಅನುರೂಪತೆಗಳನ್ನ ನೋಡ್ರಿ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿಂದನೇ ನಿಮಗೆ ಏನ್ ಮಾಡಬಹುದು? ಇಂಪಾರ್ಟೆಂಟ್ ಆಗಿರುವಂತ ಅನುರೂಪತೆಗಳನ್ನ ಕೇಳಬಹುದು. ಜಲಾಲುದ್ದೀನ ಅಂತರಂಗ ಮಿತ್ರ, ಶಂಶುದ್ದೀನ ಚಚೇರೆ ಭಾಯಿ. ಇಲ್ಲಿ ಜಲಾಲುದ್ದೀನ್ ಮತ್ತೆ ಏನಾಗ್ತಾರೆ? ಜೀಜಾನು ಕೂಡ ಆಗ್ತಾರೆ. ಏನಾಗ್ತಾರೆ? ಜೀಜಾನು ಕೂಡ ಆಗ್ತಾರೆ. ಅದನ್ನು ಕೂಡ ಬರೆದ್ರಿ ಅಂದ್ರೆ ಸರಿಯಾಗಿರುವಂತದ್ದು. ರಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅವರ ತಂದೆಯವರ ಹೆಸರನ್ನು ಕೊಟ್ಟಿದ್ದಾರೆ. इसी प्रकार से अब्दुल कलाम उनके पिता का नाम लिखना है, क्या है? जैनुल आबदीन. स्थानीय ठेकेदार का नाम क्या था? जलालुद्दीन. उग्र राष्ट्रवादी कौन थे? STR मणिक्कम. STR मणिक्कम. गांधी जी राष्ट्रपिता, अब्दुल कलाम क्या थे? राष्ट्रपति थे. ಜಲಾಲುದ್ದೀನ್, ಜೀಜಾಜಿ, ಶಂಶುದ್ದೀನ್ ಚಚೇರೆ ಭಾಯಿ. ಇಲ್ಲಿ ಬಂದದೆ, ಎರಡೂ ಕೂಡ ಸೇಮ್. ಟ್ರೈನ್, ಭೂಯಾತ್ರಾ, ನೌಕಾ, ಜಲಯಾನ್, ಹಿಂದೂ ಮಂದಿರ್, ಇಸ್ಲಾಂ ಮಸ್ಜಿದ್,
ಗಿಲ್ಲು ರೇಖಾಚಿತ್ರ ಮೇರಾ ಬಚ್ಪನ್ ಆತ್ಮಕಥಾ ಎನ್ನುವಂಥದ್ದು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ಕರ್ನಾಟಕ ಸಂಪ್ರದಾಯದಿಂದ ಸರ್ ಎಂ ವಿಶ್ವೇಶ್ವರಯ್ಯ ಮಹಾನ್ ಅಭಿಯಂತ. ಅಭಿಯಂತ ಅಂದ್ರೆ ಇಂಜಿನಿಯರ್. ಸರ್ ಸಿ ವಿ ರಾಮನ್ ಮಹಾನ್ वैज्ञानिक थे. पंप प्राचीन कवि, कंबार आधुनिक कवि. ಇಲ್ಲಿ ಪೊನ್ನ ಅಂತ ಕೂಡ ಕೇಳಬಹುದು. ಪೊನ್ನ ಪ್ರಾಚೀನ ಕವಿ, ಇಲ್ಲಿ ಯು ಆರ್ ಅನಂತಮೂರ್ತಿ ಅಂತ ಕೇಳಬಹುದು. ಅವ್ರು ಏನಾಗಿದ್ರು ಆಧುನಿಕ ಕವಿ. ಹೀಗೆ ಬೇರೆ ಬೇರೆ ಚೇಂಜ್ ಮಾಡಿನೂ ಕೂಡ ಕೇಳಬಹುದು. गोमटेश्वर की प्रतिमा श्रवण बेलगोला में है, ಎಲ್ಲಿದೆ ಅಂತ ಕೇಳಿದ್ದಾರೆ. ಗೋಲ್ ಗುಂಬಜ್ ಎಲ್ಲಿದೆ? विजयपुर. हाथी जंगली जानवर, भैंस पालतू जानवर. मकान की छत किसके जैसी थी? मछली की पीठ. ಇದನ್ನ ಪ್ರಿಪರೇಟರಿ 1 ನಲ್ಲಿ ಕೇಳಿದ್ರು. मकान के स्तंभ कैसे थे? हाथी के पैर जैसे. ಇದು ಮೋಸ್ಟ್ ಇಂಪಾರ್ಟೆಂಟ್. मकान के स्तंभ ಕೇಳ್ತಾರೆ, ಇದನ್ನು ಕೇಳ್ತಾರೆ. मोस्ट इंपॉर्टेंट ಇದು. नेक्स्ट मछली पानी, सांप कहाँ रहता है? बिल में रहता है अथवा धरती पर रहता है. मछली तैरना, सांप रेंगना. कश्मीरी सेब बेचने वाला बेईमान, रेवड़ियां बेचने वाला सॉरी ಎರಡು ಬೇಯಿಮಾನ್ ಆಗೈತಲ್ಲ. ಕಾಶ್ಮೀರಿ ಸೇಬ್ ಬೇಚನೆ ವಾಲ ಬೇಯಿಮಾನ್, ರೇವಡಿಯಂ ಬೇಚನೆ ವಾಲ ಈಮಾನ್ದಾರ್ ಅಂತ ಬರೀರಿ. ಅದನ್ನ ಏನಂತ ಬರೀರಿ? ಕಾಶ್ಮೀರ್ ಸೇಬ್ ನಾಗ್ಪುರ್ ಸಂತರೆ ಅಥವಾ ಸಂತರ ಅಂತ ಬರೆದ್ರು ಕೂಡ ಓಕೆ. ಕೇಲಾ ಪೀಲಾ ರಂಗ, ಸೇಬ್ ಗುಲಾಬಿ ರಂಗ್ ಅಥವಾ लाल रंग, ಎರಡೂ ಕೂಡ ಬರೆದ್ರು ಕೂಡ ಓಕೆ. सेब एक फल है, गाजर सब्जी. कपड़ा नापना, टोमेटो तौलना. मातृभूमि देशभक्ति की सीख, कश्मीरी सेब सावधानी बरतने की सीख. ಇಲ್ಲಿ ಸಿಗ್ತದೆ ನಮಗೆ. क्या का गुण? मुख्य समान. संत का गुण हंस के समान. तुलसीदास राम भक्ति शाखा, सूरदास कृष्ण भक्ति शाखा. दया धर्म का मूल है, पाप अभिमान का मूल है. ಇದನ್ನ ರಿವರ್ಸ್ ಕೂಡ ಕೇಳಬಹುದು. धर्म का मूल दया ಅಂತ ಕೇಳಬಹುದು, ಅಭಿಮಾನ का मूल ಪಾಪ ಅಂತನೂ ಕೂಡ ಕೇಳಬಹುದು. ಪರಿಹರಿ ಅಂದ್ರೆ ತ್ಯಾಗನ, ಕರ್ತಾರ್ ಅಂದ್ರೆ ಸೃಷ್ಟಿಕರ್ತ. ಜೀಬ್ ಅಂದ್ರೆ ಜೀಬ, ದೆಹರಿ ಅಂದ್ರೆ ಚೌಕಟ್. ಅದರ ಸಮಾನಾರ್ಥಕ ಶಬ್ದವನ್ನ ಕೊಟ್ಟಿದ್ದಾರೆ. ಕಲಾಂ ಜೈನುಲ್ ಆಬಿದೀನ್ ಅಂದ್ರೆ ಅವ್ರ ತಂದೆ ಹೆಸರನ್ನು ಕೊಟ್ಟಿದ್ದಾರೆ. ಕಲಾಂ ಅವ್ರ ತಂದೆ ಹೆಸರನ್ನು ಕೇಳಿದ್ದಾರೆ. तुलसीदास के पिता का नाम क्या है? आत्माराम. क्या है? आत्माराम. कलाम आश्यम और ताई ಹೆಸರನ್ನು ಕೊಟ್ಟಿದ್ದಾರೆ. तुलसीदास के माता का नाम क्या था? तुलसी. क्या था? तुलसी. सूरदास कृष्ण भक्ति शाखा और तुलसीदास राम भक्ति शाखा के कवि थे. कृष्ण का रंग काला, यशोदा का रंग ಗೋರಾ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಕೂಡ ಪದೇ ಪದೇ ಕೇಳಿದ್ದಾರೆ. ಬಲಭದ್ರ ಬಲರಾಮ, ಕಾನ್ಹ ಕೃಷ್ಣ. ಜಶೋದಾ ಮಾತಾ, ನಂದ ಪಿತಾ. ರಿझाना ಮೋಹಿತ್ ಕರ್ನ, ಖಿಜಾನಾ ಚಿಡಾನ. ಸಮಾನಾರ್ಥಕ ಶಬ್ದವನ್ನ ಕೇಳಿದರೆ. ಬಲ್ಬೀರ್ ಬಲರಾಮ್, ಜಸೋದಾ ಯಶೋದಾ. ಇನ್ನೊಂದು ಕೇಳಬಹುದು ಇಲ್ಲಿ, कृष्ण को चिढ़ाने वाला बलराम, कृष्ण को मनाने वाली यशोदा. हाँ, दक्षिण से उत्तर की ओर फैली पर्वतमाला को हम क्या कहते हैं? पश्चिमी घाट कहते हैं. दक्षिण के पर्वतावलियों को हम क्या कहते हैं? नीलगिरी पर्वतावलियां कहते हैं. कर्नाटक चंदन कागर, बेंगलुरु ಸಿಲಿಕಾನ್ ಸಿಟಿ ಅಂತ ಕೂಡ ಕರೀತಾರೆ. ಸಿ ವಿ ರಾಮನ್ ನೊಬೆಲ್ ಪುರಸ್ಕೃತ. ಸರ್ ಎಂ ವಿಶ್ವೇಶ್ವರಯ್ಯ भारत रत्न. भद्रावती लोहे और इस्पात, मैसूर रेशम और चंदन का तेल वहां पर मिलता है. कावेरी नदी, जोग जलप्रपात. ಏನದು? ಜಲಪ್ರಪಾತ. ಗೊತ್ತಾಯ್ತಾ ಏನಂತ ಬರಿಬೇಕು? ಜಲಪ್ರಪಾತ ಅಂತ ಬರಿಬೇಕು. ಬೇಲೂರು ಶಿಲ್ಪಕಲಾ, ಗೋಲ್ ಗುಂಬಜ್ ವಾಸ್ತುಕಲಾ. ಪ್ರಿಪರೇಟರಿ 1 ಕೇಳಿದಾರೆ. ಬಹಳ ಜನ ವಿಜಾಪುರ ಅಂತ ಬರೆದಿದ್ದೀರಿ ನೀವು, ಹೌದಿಲ್ಲ? ಇಲ್ಲಿ ವಾಸ್ತುಕಲಾ ಅಂತ ಬರಿಬೇಕು. ಏನಂತ ಬರಿಬೇಕು? ವಾಸ್ತುಕಲಾ. ಎಂತ ಶಿಲ್ಪ ಇದೆ ಅನ್ನೋಂಥದ್ದು ಬರಿಬೇಕಲ್ಲಿ. सेंट फिलोनिमा चर्च, जगन्मोहन ಏನಿದೆ ಇದೊಂದು ರಾಜಮಹಲ್ ಅಥವಾ ವಸ್ತು ಸಂಗ್ರಹಾಲಯ है. ಕೃಷ್ಣದೇವರಾಯ ಶಾಸಕ, ರಾಷ್ಟ್ರಕೂಟ ರಾಜವಂಶ. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತದ್ದು ಅನುರೂಪ್ತ ಪ್ರಶ್ನೆಗಳು. ಇದರಲ್ಲಿ ಯಾವ್ದಾದ್ರು ನಿಮಗೆ 4 ಕೇಳಿರ್ತಾರೆ. 1 अंकದ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀರಿ? यस. लेखक चीजें खरीदने कहाँ गए थे? चौक गए थे. किस समय गए थे? शाम के समय गए थे. क्यों गए थे? 2-4 जरूरी चीजें खरीदने गए थे. लेखक को क्या नजर आया? लेखक का जी क्यों ललचा उठा? रंगदार गुलाबी सेब देखकर लेखक का जी ललचा उठा. टोमेटो किसका आवश्यक अंग बन गया है? भोजन का आवश्यक अंग बन गया है. स्वाद में सेब किससे बढ़कर नहीं है? आम से बढ़कर नहीं है. रोज एक सेब खाने से किनकी जरूरत नहीं होती? गॉड.
आज की दुनिया कैसी है? विचित्र और नवीन है। मानव के हुक्म पर क्या चढ़ता उतरता है? मानव के हुक्म पर पवन का ताप चढ़ता और उतरता है। परमाणु किसे देखकर कांपते हैं? परमाणु मानव के करों को अथवा हाथों को देखकर कांपते हैं। अभिनव मनुष्य कविता के कवि का नाम क्या है? क्या है? रामधारी सिंह दिनकर। यस, नेक्स्ट, आधुनिक पुरुष ने किस पर विजय पाई है? आधुनिक पुरुष ने प्रकृति पर विजय पाई है। नर किन किन को एक समान लांग सकता है? नर गिरी, सरित और सिंधु को एक समान लांग सकता है। आज मनुष्य का यान कहां जा रहा है? गगन में जा रहा है। अब्दुल कलाम जी का जन्म कहां हुआ? रामेश्वरम, तमिलनाडु के रामेश्वरम में, अथवा ಈಗ तमिलनाडु ಮುಂಚೆ मद्रास के रामेश्वरम तो रामेश्वरम ಅಷ್ಟೇ ಬರೆದ್ರು ಕೂಡ ओके। अब्दुल कलाम जी के बचपन में किस घर में रहते थे? अपने पुश्तैनी घर में रहते थे। कौन से घर में? पुश्तैनी घर में रहते थे। अब्दुल कलाम का घर किससे बना था? ಮುಂದೈತೆ ಅದನ್ನ किससे बना था? ईंट, चूना, ईंट और पत्थर से बना बड़ा और पक्का मकान था ಅಂತ ಬರಿಬೇಕು। अब्दुल कलाम जी के बचपन में दुर्लभ वस्तु कौन सी थी? पुस्तक। कौन सी थी? पुस्तक। अब्दुल कलाम जी के चचेरे भाई कौन थे? शमशुद्दीन। अब्दुल कलाम जी की बड़ी बहन का नाम क्या है? जोहरा। तुलसीदास मुख को क्या मानते हैं? तुलसीदास मुख को मुखिया मानते हैं। क्या मानते हैं? अथवा किसके समान मानते हैं ಅಂತ ಕೂಡ ಕೇಳಬಹುದು। हंस का गुण कैसा होता है? ನೋಡ್ರಿ, ಇದು ಬಹಳಷ್ಟು इंपॉर्टेंट ಆಗಿರುವಂತದ್ದು। बुरे गुणों को छोड़कर अच्छे गुणों को अपनाना हंस का गुण होता है, जैसे वह पानी को छोड़कर केवल दूध का सेवन करता है ಅಂತ ಬರಿಬೇಕು। दया किसका मूल है? तुलसीदास जी किस शाखा के कवि हैं? राम भक्ति शाखा। तुलसीदास के माता पिता का नाम ಇದನ್ನ ಮೇ ಬಿ ಕೇಳೋದಿಲ್ಲ। यस, ಇದನ್ तुलसीदास जी के बचपन का नाम क्या था? राम बोला। पाप का मूल, मूल्य ಅಂತ ಆಗಿದೆ, मूल ಆಗ್ಬೇಕು। क्या है? अभिमान। तुलसीदास के अनुसार विपत्ति के साथी कौन कौन है? विद्या, विनय तथा विवेक हैं। सिंह, विवेक। सिंगफो आदिवासी कहाँ रहते थे? इधे प्रश्न रिटर्न ಕೂಡ ಕೇಳಬಹುದು। पूर्वोत्तर भारत में कौन से आदिवासी रहते थे? सिंगफो आदिवासी रहते थे। सबसे पहले आदमी को मकान बनाना किसने सिखाया? पशु पक्षियों ने सिखाया ಅಂತ ಬರಬೇಕು। ಏನಂತ ಬರಬೇಕು? पशु पक्षियों ने सिखाया। मकान के बारे में पूछताछ करने के लिए दोनों दोस्त कहाँ चल पड़े? जंगल की ओर चल पड़े ಅಂತ ಬರಬೇಕು। दोस्तों की मुलाकात सबसे पहले किससे हुई? हाथी से हुई। दोस्तों ने क्या तय किया? दोनों दोस्तों ने मकान बनाने के बारे में तय किया। हाथी से उत्तर पाकर दोस्त किससे मिले? नेक्स्ट, हाथी आदमी यारिग बेटे ಆಗ್ತಾರೆ? सांप से मिले। पश्चिमी घाट किसे कहते हैं? दक्षिण से उत्तर तक फैली लंबी पर्वतमालाओं को हम क्या कहते हैं? पश्चिमी घाट कहते हैं। कर्नाटक में कौन कौन से जलप्रपात हैं? जोग, अब्बी, गोकाक और शिवन समुद्र। श्रवण बेलगोला गोमटेश्वर की मूर्ति की ऊंचाई कितनी है? 57 फुट ऊंची है। किस नगर को सिलिकॉन सिटी कहा जाता है? बेंगलुरु को सिलिकॉन सिटी कहा जाता है। हाँ, अरबी समुद्र कर्नाटक की किस दिशा में है? पश्चिम दिशा में है। कर्नाटक की दक्षिण दिशा में कौन सी पर्वतमालाएं शोभायमान है? ನೀಲಗಿರಿ ಪರ್ವತಾವಲಿಯ ಶೋಭಾಯಮಾನ ಎನ್ನುವಂಥದ್ದು ಇವು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆಗಳು। ಪಠ್ಯದ ಗದ್ಯಾಂಶ ಯಾವ ತರ ಬರ್ಬೇಕನ್ನೋದಂತೂ ನಿಮಗೆ ಗೊತ್ತೈತಿ, ಒಂದ್ಸಲ ಬೇಕಿದ್ರೆ ಇದನ್ನ ನೋಡ್ಕೊಂತ ಸಾಗ್ರಿ। ಆಮೇಲೆ ಅನುವಾದ ಯಾವ ತರ ಬರ್ಬೇಕನ್ನೋದು ಕೂಡ ಗೊತ್ತೈತಿ। ವಿಲೋಮ ಶಬ್ದಗಳನ್ನ ನೋಡ್ರಿ। ವಿಲೋಮ ಶಬ್ದ ಅಂದ್ರೆ ವಿರುದ್ಧ ಶಬ್ದಗಳು। ಒಂದಿಷ್ಟು ವಿಲೋಮ ಶಬ್ದಗಳನ್ನ ಉಪಸರ್ಗವನ್ನ ಹಚ್ಚಿ ನಾವ್ ಏನ್ ಮಾಡ್ತೀವಿ? ವಿಲೋಮ ಆಗ್ತದೆ ಅದ್ರ ಉದಾಹರಣೆಗೆ ನೋಡ್ರಿ, ಶಿಕ್ಷಿತ, ಇಲ್ಲಿ ಹಚ್ಚಿದ್ವಿ ಅಂದ್ರೆ ಅಶಿಕ್ಷಿತ। ವಿಶ್ವಾಸ, सहयोग, संतोष, स्वस्थ, सफल, ಶಾಂತಿ, ಸರಿನಾ? ಒಂದಿಷ್ಟು ಅಗಳನ್ನ ಹಚ್ಚಿ ಒಂದಿಷ್ಟು ಅನ್ ಅಥವಾ ಅನು ಎನ್ನುವಂತ ಉಪಸರ್ಗವನ್ನ ಜೋಡಿಸ್ಕೊಂಡು ಅದರ ವಿಲೋಮ ಶಬ್ದವನ್ನು ಮಾಡ್ತೀವಿ। ಅವಶ್ಯಕ, ಅನಾವಶ್ಯಕ, ಅಣ ಎನ್ನುವಂಥದ್ದನ್ನ ಉಪಸರ್ಗ ಯೂಸ್ ಮಾಡ್ತೀವಿ। ಉತ್ತೀರ್ಣ, ಅನುತ್ತೀರ್ಣ, ಉಪಯೋಗ, ಅನುಪಯೋಗ, उपस्थिति, अनुपस्थिति, उचित, अनुचित, आदर, अनादर, उपयुक्त, अनुपयुक्त। ಒಂದಿಷ್ಟನ್ನ ನಿರ್ ಅಥವಾ ನಿಸ್ ಎನ್ನುವಂತ ಉಪಸರ್ಗವನ್ನ ಜೋಡಿಸಿ। ಉದಾಹರಣೆಗೆ ನೋಡ್ರಿ, ಧನ್, ನಿರ್,
ನಿರ್ಧನ್, ನಿರ್ ಎನ್ನುವಂಥದ್ದು ಉಪಸರ್ಗವನ್ನು ಬಳಸ್ತಾ ಇದ್ದೀವಿ. ಜನ್ ನಿರ್ಜನ್, ಬಲ್ ನಿರ್ಬಲ್, ಸಜೀವ ನಿರ್ಜೀವ, ಸಂದೇಹ ನಿಸ್ಸಂದೇಹ, ನಿಸ್ ಎನ್ನುವಂಥದ್ದು ಉಪಯೋಗ ಮಾಡ್ತೀವಿ. ಒಂದಿಷ್ಟು ಬೇ ಉಪಸರ್ಗವನ್ನ ಉಪಯೋಗ ಮಾಡ್ತೀವಿ. ಇಮಾನ ಬೇ ಇಮಾನ್, ಹೋಶ್ ಖಬರ್. ಒಂದಿಷ್ಟು ನಾವನ್ನು ಕೂಡ ಉಪಯೋಗ ಮಾಡ್ತೀವಿ. ಮುಮ್ಕಿನ್ ನಾ ಮುಮ್ಕಿನ್, ಸತ್ ಅಥವಾ ಸು ಅಥವಾ ದರ್ ಅಥವಾ ದರು ಎನ್ನುವುದು ಕೂಡ ಉಪಯೋಗ ಮಾಡ್ತೀವಿ. ಸದುಪಯೋಗ ದುರುಪಯೋಗ, ಸಜ್ಜನ ದುರ್ಜನ, ಸದಾಚಾರ ದುರಾಚಾರ. ಒಂದಿಷ್ಟು ವಾನದ ಹಿಂದೆ ಅಥವಾ ಮಾನದ ಮುಂದೆ ಹೀನ್ ಎನ್ನುವಂತ ಬರೆದ್ರೆ ಅದನ್ನು ಕೂಡ ಏನಾಕ್ಕವ, ವಿಲೋಮ ಶಬ್ದಗಳು ಹಾಕವ. ಬಲವಾನ, ಇಲ್ಲಿ ವಾಣ ತಗದ ಬಲಹೀನ ಅಂತ ಬರಿಬೇಕು. ಬುದ್ಧಿಮಾನ ಬುದ್ಧಿಹೀನ, ಶಕ್ತಿಮಾನ ಶಕ್ತಿಹೀನ, ದಯಾವಾನ ದಯಾಹೀನ, ಆರೋಹಣ ಅವರೋಹಣ, ಆಗಮನ ನಿರ್ಗಮನ, ಆಯಾತ ನಿರ್ಯಾತ, ವರದಾನ ಅಭಿಶಾಪ. ಒಂದಿಷ್ಟು ಬೇರೆ ಬೇರೆ ರೂಪದಲ್ಲಿ ಕೂಡ ಇರಬಹುದು. ಶುಭ ಶಾಮ್, ಖರೀದನಾ ಬೇಚ್ನಾ, ಬಹುತ್ ಕಮ್, ಅಚ್ಚಾ ಬುರಾ, ಅಮೀರ್ ಗರೀಬ್. ಇದನ್ನ ಎಲ್ಲ ಎಲ್ಬಿಯಲ್ಲಿ ಕೊಟ್ಟಿರುವಂತ ಎಲ್ಲಾ ವಿಲೋಮ ಶಬ್ದಗಳನ್ನ ಒಂದ್ಸಲ ನೋಡ್ಕೊಂಡ್ಬಿಡ್ರಿ. ಏಕವಚನ ಮತ್ತು ಬಹುವಚನ ಬರಿಬೇಕಂದ್ರೆ ಆಲ್ಮೋಸ್ಟ್ ಆ ಕಾರ ಅಂತಿದ್ದದ್ದು ಏ ಕಾರ ಅಂತ ಆಗ್ತದೆ. ರಾಸ್ತಾ ರಾಸ್ತೆ, ಕಪಡಾ ಕಪಡೆ, ಕಮರಾ ಕಮರೆ, ಲಡ್ಕಾ. ಆ ಕಾರಾಂತನ್ನ ಏ ಕಾರಾಂತ ರೂಪದಲ್ಲಿ ಬದಲಾವಣೆ ಮಾಡಿದ್ರೆ ಏನಾಗ್ತೈತೆ, ಅದು ಬಹುವಚನ ಆಗ್ತದೆ. ಇನ್ನು ಆಂಖ್ ಆಂಖೆ, ಅಕಾರಾಂತ ಇತ್ತು ಅಂದ್ರೆ ಲಾಸ್ಟಿಗೆ ಏ ಬರೆದು ಮುಂದೆ ಏನ್ ಬರ್ತೈತಿ, ಅನುಸ್ವಾರ ಬರ್ತದೆ. ಏನ್ ಬರ್ತದೆ, ಅನುಸ್ವಾರ. ಆಂಖ್ ಆಂಖೆ, ಕಿತಾಬ್ ಕಿತಾಬೆ, ಬಹನ್ ಬಹನೆ, ಬಾತ್ ಬಾತೆ, ರಾತ್ रातें. ಒಂದಿಷ್ಟನ್ನ ए कारांत ऊपर चंद्र बिंदु लगाकर भी बनते हैं. माला मालाएं, महिला महिलाएं, कविता पत्रिका. ಇನ್ನೊಂದಿಷ್ಟು ಇಯಾ ಪ್ರತ್ಯಯವನ್ನ ಜೋಡಿಸ್ತೀವಿ. ಏನ್ ಜೋಡಿಸ್ತೀವಿ, ಲಡ್ಕಿ ಲಡ್ಕಿಯಾ, ನಾರಿ ನಾರಿಯಾ, ನದಿ ಕಲಿ. ಗೊತ್ತಾಯ್ತಾ? ಇನ್ನ ಬಹುವಚನ ರೂಪವನ್ನ ಕಂಡು ಹಿಡಿಬೇಕಂದ್ರೆ ನಿಮ್ಮ ಆಪ್ಷನ್ ಅಲ್ಲಿ ನೀವು ಏನೇನು ಹುಡುಕಾಡ್ಬೇಕು, ಒಂದ ಇಂಥ ಎ ಬಂದಿರ್ತೈತಿ, ಅಥವಾ ಒಂದು ಇಂಥ ಎ ಬಂದು ಮುಂದೆ ಏಕ ಅನುಸ್ವಾರ ಆತ ಹೈ, ಅಥವಾ ಇಂಥ ಎ ಬಂದಿರ್ತೈತಿ, ಅಥವಾ ನ್ಯಾ ಎನ್ನುವಂತ ಪ್ರತ್ಯಯ ಬಂದಿರ್ತೈತಿ. ಸರಿನಾ? ಇಷ್ಟೆಲ್ಲ ಕೊನೆಗಿದ್ದು ಅಂದ್ರೆ ಇದು ಏನಾಗಿರ್ತಾವ, ಬಹುವಚನಗಳಾಗಿರ್ತಾವ. ಏನಾಗಿರ್ತಾವ, ಬಹುವಚನ ಆಗಿರ್ತಾವ. ಸೊ ಇದನ್ನ ಕಣ್ಣು ಮುಚ್ಚಿ ತಾವುಗಳು ಈಸಿಯಾಗಿ ಫಂಡ್ ಔಟ್ ಅನ್ನ ಮಾಡ್ಬೇಕು. ನೋಡ್ರಿ, ಲಿಂಗದ ಬಗ್ಗೆ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗ. ಲೇಖಕ ಲೇಖಿಕಾ, ಇಕಾ ಎನ್ನುವಂಥದ್ದು ಹಚ್ಬೇಕು ಸಾಗರ. ನಾವು ಲೇಖಕಿ ಅಂತ ಕನ್ನಡದಲ್ಲಿ ಬರೀತೀವಿ, ಆದ್ರೆ ಹಿಂದಿಯಲ್ಲಿ ಲೇಖಿಕಾ. ಅಧ್ಯಾಪಕ್ ಅಧ್ಯಾಪಿಕಾ, ನಾಯಕ್ ನಾಯಿಕಾ, ಸೇವಕ್ ಸೇವಿಕಾ, ಶ್ರೀಮಾನ್ ಶ್ರೀಮತಿ, ಬುದ್ಧಿಮಾನ್ ಬುದ್ಧಿಮತಿ, ಕುತ್ತ ಕುತಿಯಾ, ಚೂಹಾ ಇಯಾ ಎನ್ನುವಂತ ಬೂಢಾ ಬುಢಿಯಾ, ಮೋರ್ ಮೋರ್ನಿ, ಶೇರ್ ಶೇರ್ನಿ, ಊಂಟ್ ಊಂಟ್ನಿ. ಇದಕ್ಕೆಲ್ಲದಕ್ಕೂ ಲಾಸ್ಟ್ ನೀ ಎನ್ನುವಂಥದ್ದು ಹಚ್ತೀವಿ. ಇದು ಒಂದೇ ಬೇರೆ ಐತ್ ನೋಡ್ರಿ. ಹಾತಿ ಹಥೀನಿ ಅಂತ ಬರಿತೀವಿ. ಏನಂತ ಬರಿತೀವಿ, ಹಥೀನಿ. ನರ್ ನಾರಿ, ಬೇಟಾ ಬೇಟಿ. ಇದನ್ನ ಎಲ್ಬಿದಲ್ಲಿ ಕೊಟ್ಟಿರುವಂತದ್ದನ್ನ ಎಲ್ಲವನ್ನ ಓದ್ಕೊಳ್ರಿ. ಅರ್ಥ ಕ್ರಿಯೆ ಗೊತ್ತಲ್ಲ, ಚಲ್ನಾ ಚಲಾನ ಚಲ್ವಾನ. ನಿಮಗ್ ಕೇಳುವಂತದ್ದು ಇದು ಒಂದೇ. ಯಾವುದು, ಪ್ರಥಮ ಪ್ರೇರಣಾರ್ಥಕ. ಕೊನೆಯ ಅಕ್ಷರದ ಹಿಂದಿನ ಅಕ್ಷರ ಆ ಕಾರ ಅಂತ ಇತ್ತು ಅಂದ್ರೆ ಅದು ಏನಾಗಿರ್ತೈತಿ, ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ಶಬ್ದ ಇರ್ತದೆ. ಕೇಳುವಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ. ಗೊತ್ತದವಲ್ಲ, ಕಿತ್ನೆ 5 ಸಂಧಿ. ನಡುವ ದೀರ್ಘ ಎರಡನೇ ಅಥವಾ ಮೂರನೇ ಶಬ್ದ ದೀರ್ಘ ಇತ್ತಂದ್ರೆ ಅದು ದೀರ್ಘ ಸಂಧಿ. ಗುಣ ಸಂಧಿಯನ್ನು ಕಂಡು ಹಿಡಿಬೇಕಂದ್ರೆ ऊपर कितनी मात्रा, एक मात्रा. अगर ऊपर 2 मात्रा है तो वृद्धि संधि. यण संधि में क्या रहता है, दूसरा अक्षर य अथवा व के साथ आधा अक्षर रहता है. अयादि संधि में केवल 3 अक्षर रहते हैं, ऊपर कोई मात्रा नहीं रहती, बीच का अक्षर य अथवा व रहता है. ಸಮಾಸನು ಕೂಡ ಸ್ಪೆಷಲ್ ಅದರದೇ ಒಂದು ವಿಡಿಯೋನು ಕೂಡ ಐತಿ, ಅಲ್ಲಿನೂ ಕೂಡ ಅದನ್ನ ತಾವುಗಳು ನೋಡಬಹುದು. ನಿಬಂಧ ನೋಡ್ರಿ, 3 ನಿಬಂಧಗಳನ್ನ ಮಾಡ್ಬೇಕು. ಒಂದು ಇಂಟರ್ನೆಟ್ ಮಾಡ್ಬೇಕಾ, ಅದನ್ನ ಯಾವ ತರ ಬರಿಬೇಕು ಅನ್ನೋಂಥದ್ದು ಇಲ್ಲೆಲ್ಲ ಐತಿ, ಅದನ್ನ ತಾವುಗಳು ಒಂದ್ಸಲ ನೋಡ್ಕೊಡ್ರಿ. ಇನ್ನೊಂದು ಯಾವ್ದು ಮಾಡ್ಬೇಕು, ಜನಸಂಖ್ಯಾಕಿ ಸಮಸ್ಯೆ ಮಾಡ್ಬೇಕು. ಯಾವ್ದು ಮಾಡ್ಬೇಕು, ಜನಸಂಖ್ಯಾಕಿ ಸಮಸ್ಯೆ. ಇನ್ನೊಂದು ಕರ್ನಾಟಕ ಮಹತ್ವ. ಇನ್ನೊಂದು ಯಾವುದು, ಕರ್ನಾಟಕ ಮಹತ್ವ. 3ರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ನಾಳೆ ಪರೀಕ್ಷೆಗೆ ಕೇಳಿರ್ತಾರೆ. ಇಷ್ಟು ಮಾಡಿದ್ರಿ ಅಂದ್ರೆ ನಿಮಗೆ 80ಕ್ಕೆ
80 ಅಂಕ ಬರ್ತಾವೆ ಅಂತ ನಾನು ಅನ್ಕೊಂತೀನಿ. 80ಕ್ಕೆ 80 ಅಂಕವನ್ನ ಪಡೆದುಕೊಳ್ತೀನಿ. ಇಷ್ಟೆಲ್ಲಾ ಕ್ವಶನ್ ವಿತ್ ಆನ್ಸರ್ ಅನ್ನ ತಾವುಗಳನ್ನ ಮಾಡ್ಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರಿಪರೇಟರಿ 3 ಕೂಡ ಆಯ್ತು, ಎನ್ಯುವಲ್ ಎಕ್ಸಾಮ್ಗೂ ಕೂಡ ಆಯ್ತು. 3 ನಿಬಂಧಗಳು, ಒಂದು ಇಂಟರ್ನೆಟ್, ಒಂದು ಜನಸಂಖ್ಯಾ, ಒಂದು ಕರ್ನಾಟಕ ಮಹತ್ವ ಆಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪ್ರಿಪರೇಟರಿ 3ಗೆ ನಾಳೆ ಬರುವಂತ ಪರೀಕ್ಷೆಯಲ್ಲಿ ಎಷ್ಟು ಮಾಡಿದ್ರೆ 80ಕ್ಕೆ 80 ಅಂಕಗಳನ್ನ ತಾವುಗಳು ಗಳಿಸಬಹುದು ಅಂತ ಹೇಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಇಂಥ ವಿಡಿಯೋಗಳನ್ನ ತೆಗೆದುಕೊಂಡು ಬರ್ತಾ ಇರೋಣ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.